ಈಗ ಕಣ್ಣು ಅಂತ ಕೂಡ ಎಲ್ರಿಗೂ ಸಹಿತ ಮುಖ್ಯವಾಗಿರುವಂಥದ್ದೇ. ನಾವು ಇಡೀ ಜಗತ್ತನ್ನ ನೋಡ್ಬೇಕಾದ್ರೆ ಕಣ್ಣೇ ಮೂಲ ಕಾರಣ. ಪಂಚೇಂದ್ರಿಯಗಳಲ್ಲೂ ಕಣ್ಣು ಅತ್ಯಂತ ಪ್ರಾಧಾನ್ಯತೆಯನ್ನು ಪಡೆದುಕೊಳ್ಳುತ್ತೆ. ಕಣ್ಣಿನ ಇಂಪಾರ್ಟೆನ್ಸ್ ಹೇಳಿ, ಕಣ್ಣಿನ ಸಮಸ್ಯೆಗಳು ಯಾವ ಸಮಯದಲ್ಲಿ ಯಾಕೆ ಬರಬಹುದು ಅನ್ನೋದ್ರ ಬಗ್ಗೆ ಫಸ್ಟ್ ಮಾತಾಡೋಣ. ಸೊ ಕಣ್ಣು ನೀವು ಹೇಳಿದ ಹಾಗೆ ಒನ್ ಆಫ್ ಆರ್ 5 ಸೆನ್ಸಸ್, ಪಂಚೇಂದ್ರಿಯಗಳಲ್ಲಿ ಒಂದು. ಕಣ್ಣಿಲ್ಲ ಅಂದರೆ ಈ ಜಗತ್ತನ್ನೇ ನೋಡೋಕ್ಕಾಗಲ್ಲ. ಸೊ ಕಣ್ಣು ಬಹಳ ಮುಖ್ಯ. ಮಕ್ಕಳಿರಲಿ, ವೃದ್ಧರಿರಲಿ, ಎಲ್ಲರಿಗೂ ಅಷ್ಟೇ. ಕಣ್ಣಿನ ದೃಷ್ಟಿ ಇದ್ದಾಗ ತಾನೇ ನೀವು ಮುಂದೆ ನೋಡಿಕೊಂಡು ಜಗತ್ತನ್ನು ನೋಡಿ ನಿಮ್ಮ ಕೆಲಸನಾದರೂ ನೀವು ಮಾಡ್ಕೊಳ್ಳೋಷ್ಟಾಗಬೇಕು. ವೃದ್ಧರಲ್ಲಿ, ಮಕ್ಕಳಲ್ಲಿ ಅವ್ರು ಅವಾಗ ತಾನೇ ಕಣ್ಣು ಬಿಡ್ತಾ ಇರ್ತಾರೆ. ಅವ್ರಿಗೆ ಈ ಸುಂದರವಾದ ಪ್ರಪಂಚವನ್ನು ನೋಡಬೇಕು. ನಾವು ಮಾಡೋ ಪ್ರತಿ ಕೆಲಸ, ಈಗ ಪೈಲಟ್ ಆಗಿರಬಹುದು, ಆರ್ಕಿಟೆಕ್ಟ್ ಆಗಿರಬಹುದು, ಒಬ್ರು ಡಾಕ್ಟರ್ ಆಗಿರಬಹುದು, ಇಂಜಿನಿಯರ್ ಆಗಿರಬಹುದು, ನಿಮ್ಮ ಥರ ಟಿ ವಿ ಮೀಡಿಯಾ ಪೀಪಲ್ ಇರಬಹುದು, ಬಟ್ ಎಲ್ಲರಿಗೂ ಕೂಡ ಕಣ್ಣು ಬಹಳ ಮಹತ್ವವಾದ ಒಂದು ಅಂಗ. ಕಣ್ಣಿನ ಪರೀಕ್ಷೆನ ನಾವು ಚಿಕ್ಕ ಮಕ್ಕಳಿಂದನೇ ಶುರು ಮಾಡಬೇಕು. ಏನಂದರೆ ತೊಂದರೆ ಬಂದಮೇಲೆ ಹೋಗ್ಬಿಟ್ಟು ನಾಕ್ ಮಾಡಬಾರ್ದು. ಸೊ ತೊಂದರೆ ಬರೋಕ್ಕಿಂತ ಮುಂಚೆ ಪ್ರಿವೆಂಟಿವ್ ಕೇರ್ ಅಂತ ಏನು ಹೇಳ್ತೀವಿ, ಮಕ್ಕಳಿಂದ ನೀವು ಮಗು ಹೇಗೆ ನಿಮ್ಮನ್ನ ಗುರುತಿಸುತ್ತೆ ಅದು ನಿಮ್ಗೆ ಗೊತ್ತು. ಒಂದು 3 ತಿಂಗಳಲ್ಲಿ 4 ತಿಂಗಳಲ್ಲಿ ನಗಕ್ಕೆ ಶುರು ಮಾಡುತ್ತೆ, 6 ತಿಂಗಳಷ್ಟೊತ್ತಿಗೆ ಗುರುತಿಸೋಕ್ಕೆ ಶುರು ಮಾಡುತ್ತೆ. ಕಣ್ಣಿನ ಮೂಮೆಂಟ್ಸ್ನ ನೀವು ನೋಡಬೇಕು. ತಾಯಂದ್ರಲ್ಲಿ, ತಂದೆ ತಾಯಿಗಳು ಎಸ್ಪೆಷಲಿ ಅಜ್ಜಿ ತಾತಗಳು ಗೊತ್ತಾಗ್ಬಿಡುತ್ತೆ ಮಗು ನಮ್ಮನ್ನು ನೋಡ್ತಾ ಇದೆಯಾ, ದೃಷ್ಟಿ ಹೇಗಿದೆ. ಅದು ನೇರವಾಗಿ ದೃಷ್ಟಿ ಇಲ್ಲದೆ ಇದ್ರೆ, ಕಣ್ಣುಗಳು ಬಹಳ ತಿರುಗ್ತಾ ಇದ್ರೆ, ಒಂದು ಕಡೆ ನಿಮ್ಮನ್ನ ರೆಕಗ್ನೈಸ್ ಮಾಡದೇ ಇದ್ರೆ, ಕಣ್ಣಲ್ಲಿ ಬಹಳ ಕೆಂಪಿದ್ದು ಕಣ್ಣಲ್ಲಿ ನೀರು ಬರೋ ಥರ ಇರೋದು, ಅಥವಾ ಕಣ್ಣಿನ ಸೆಂಟರಲ್ಲಿ ಬಿಳಿಯಾಗಿರೋ ಒಂದು ರಿಫ್ಲೆಕ್ಸ್ ಕಾಣಿಸೋದು, ಇದು ಏನಿದ್ರು, ಅಥವಾ ಮಕ್ಳಿಗೆ ನೀವು ಸ್ಕೂಲ್ ಕಳಿಸ್ತಿದ್ದೀರಾ. ಸೊ ಸ್ಕೂಲ್ ಕಳ್ಸೋಕ್ಕಿಂತ ಮುಂಚೆ ಮಗು ಕಾಣಿಸುತ್ತಾ ಇಲ್ವಾ ಅಂತ ನಿಮಗೆ ಗೊತ್ತಿಲ್ಲ. ಯಾಕಂದರೆ ಮನೆಯಲ್ಲಿ ನಮ್ಮ ಜೊತೆ ಇರೋವರೆಗೂ ಮಕ್ಕಳು ತುಂಬ ಹತ್ತಿರದ ಥಿಂಗ್ಸ್ನ ನೋಡ್ತಾ ಇರ್ತಾರೆ. ಟಿ ವಿನೂ ಅಷ್ಟೇ ಬಹಳ ಮಕ್ಕಳಿಗೆ ಮುಂದೆ ಹೋಗಿ ನೋಡೋವಂಥ ಒಂದು ಚಪಲ ಅಂತ ಹೇಳ್ಬೋದು, ಅದನ್ನ ಬೇರೆ ಮಾಡ್ತಿರ್ತಾರೆ. ಸೊ ನಿಮಗೆ ಗೊತ್ತಿಲ್ಲ ನಿಮ್ಮ ಮಗು ದೃಷ್ಟಿ ಹೇಗಿದೆ ಅಂತ. ಅವ್ರನ್ನ ಸ್ಕೂಲ್ಗಿಂತ ಕಳ್ಸೋಕ್ಕಿಂತ ಮುಂಚೆ ಒಂದ್ಸಲ ಪರೀಕ್ಷೆ ಮಾಡಿ, ಅದಾದಮೇಲೆ ವರ್ಷಕ್ಕೊಂದ್ಸಲ ಸ್ಕೂಲ್ಗಳಲ್ಲಿ ನೇತ್ರ ಪರೀಕ್ಷೆ ನಡೀತಿರುತ್ತೆ. ಅಂದರೂ ತಂದೆ ತಾಯಿಂದ್ರಾಗಿ ನೀವು ಪರೀಕ್ಷೆ ಮಾಡಿಸ್ಬೇಕು. ಅದಾದಮೇಲೆ ಈಗಿನ ಕಾಲದ ಟೀನೇಜರ್ಸ್ ಯಾವಾಗಲೂ ಬರೀ ನಮ್ಮ ವಿಡಿಯೋಸ್ ನೋಡೋದು, ಫೋನಲ್ಲಿರೋದು, ಡಿಜಿಟಲ್ ಸ್ಕ್ರೀನ್ ಟೈಮ್ ತುಂಬ ಜಾಸ್ತಿ, ನಾವು ರಿಪೋರ್ಟ್ಸ್ ಮಾಡ್ತೀವಿ ಅಂತ ಯಾವಾಗಲೂ ಕಂಪ್ಯೂಟರ್ ಮೇಲೆ ಕೆಲಸಗಳು ಇರುತ್ತೆ, ಅದು ಮಾಡ್ತಿರ್ತಾರೆ. ಅವರಲ್ಲಿ ಕಣ್ಣಿನ ಚಿಕಿತ್ಸೆ ಅಥವಾ ಕಣ್ಣಿನ ಪರೀಕ್ಷೆ ಬಹಳ ಇಂಪಾರ್ಟೆಂಟು. ಅವರಲ್ಲಿ ಮಯೋಪಿಯಾ ಅಂತ ಏನು ಹೇಳ್ತೀವಿ ಅಂದರೆ ದೂರದ್ದು ಕಾಣಿಸ್ದೇ ಇರೋದು. ಯಾಕಂದರೆ ನಿಮ್ಮ ತಲೆಗೆ ಏನು ಹೋಗುತ್ತೆ ಅಂದರೆ, ನೀವು ಹತ್ರದೇ ನೋಡ್ತಾ ಇದ್ದೀರಾ, ನಿಮ್ಮ ಜಗತ್ತು ಚಿಕ್ಕದು, ನೀವು ದೂರದ್ದು ನೋಡೋ ಅಂಥ ಅವಶ್ಯಕತೆ ನಿಮ್ಮ ಕಣ್ಣಿಗಿಲ್ಲ ಅನ್ನೋದು ನಿಮ್ಮ ಮೆದುಳಿಗೆ ಬಂದ್ಬಿಡುತ್ತೆ. ಸೊ ಆವಾಗ ಏನಾಗುತ್ತೆ, ಮಯೋಪಿಯಾ ಮೈನಸ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೇನೆ ನಾವು ಚಿಕ್ಕ ಮಕ್ಕಳಲ್ಲಿ ತುಂಬ ಕನ್ನಡಕಗಳನ್ನ ನೋಡ್ತಾ ಇರೋದು. ಟೀನೇಜರ್ಸಲ್ಲೂ ಹಾಗೆ. ಸ್ವಲ್ಪ ವಯಸ್ಸಾಗ್ತಾ ಇರೋಂಗೆ ನಮ್ಮ ಬ್ಯಾಂಗ್ಳೂರ್ ಗೊತ್ತು, ಸಿಲಿಕಾನ್ ಸಿಟಿ, ಇರೋದೇ ಟೆಕ್ ಪೀಪಲ್ ಜಾಸ್ತಿ, ಸಾಫ್ಟ್ವೇರ್ ಪೀಪಲ್ ಜಾಸ್ತಿ. ಅಗೇನ್ ತುಂಬ ಅವರ್ಸ್ ಕಂಪ್ಯೂಟರ್ಸ್ ಮೇಲೆ ಕೆಲಸ ಮಾಡ್ತಾರೆ. ಕಂಪ್ಯೂಟರ್ಸ್ ಮೇಲೆ ಸ್ಪೆಷಲಿ ಕೆಲಸ ಮಾಡೋರಿಗೆ ಆ್ಯಂಟಿ ಗ್ಲೇಯರ್ ಅಥವಾ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಇರುವಂಥ ಕನ್ನಡಕಗಳನ್ನ ನಾವು ಹೇಳ್ತೀವಿ. ಯಾಕಂದರೆ ತುಂಬ ಸ್ಟ್ರೇನ್ ಆಗುತ್ತೆ. ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದರೆ ನಾರ್ಮಲ್ ಆಗಿ ನೀವೇನಂತ ಬರ್ತೀರಾ, ಕಣ್ಣು ನೋವ್ತಾ ಇದೆ, ಕಣ್ಣು ಮುಚ್ಚಕ್ಕಾಗ್ತಾ ಇಲ್ಲ, ತಲೆ ನೋವ್ತಾ ಇದೆ, ಅದು ದೃಷ್ಟಿಗೆ ಡೈರೆಕ್ಟ್ಸ್ ಆಗಿ ಸಂಬಂಧ ಇಲ್ಲದೆ ಇದ್ದರೂ ಎಲ್ಲ ಕಣ್ಣಿನ ಪ್ರಭಾವಗಳು, ನಿಮ್ಮ ಕೆಲಸದಿಂದ ಕಣ್ಣಿಗೆ ಆಗ್ತಾ ಇರೋವಂಥ ಪ್ರಭಾವಗಳು. ಸೊ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ಗೆ ನಾವು ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ರೂಲ್ ಅಂತ ಹೇಳ್ತೀವಿ ಟ್ರೀಟ್ಮೆಂಟಲ್ಲಿ. ನಾವು ಅದನ್ನು 20-20 ರೂಲ್ ಅಂತ ಹೇಳ್ತೀವಿ. ಸೊ ದಟ್ ಮೀನ್ಸ್ ಪ್ರತಿ 20 ನಿಮಿಷಕ್ಕೆ 20 ಫೀಟ್ ದೂರದಲ್ಲಿರೋ ಯಾವುದಾದ್ರೂ ಒಂದು ವಸ್ತುನ 20 ಸೆಕೆಂಡ್ ನೋಡಿ ಅಂತ 20-20 ರೂಲ್. 20-20-20 ಅಂತ ಹೇಳ್ಕೊಡ್ತೀವಿ. ಹತ್ರನೇ ನೋಡ್ತಾ ಇದ್ರೆ ನೀವು ಬ್ಲಿಂಕ್ ಮಾಡೋದಿಲ್ಲ. ಬ್ಲಿಂಕ್ ರೇಟ್ ಕಡಿಮೆ ಆದರೆ ಕಣ್ಣು ಮೇಲಿರೋ ಒಂದು ಟಿಯರ್ ಫಿಲ್ಮ್ ಅಂತ ಏನು ಹೇಳ್ತೀವಿ, ಅದು ನೀಟಾಗಿ ಕವರ್ ಮಾಡಬೇಕು. ಒಂದು ಲೇಯರ್ ಥರ, ಅಂದರೆ ಒಂದು ಪರದೆ, ಸ್ಕ್ರೀನ್ ಥರ ಇರುತ್ತೆ. ಅದು ಕ್ಲಿಯರ್ ಆಗಿ ಹೋಗಿ ಬರದೇ ಇದ್ರೆ, ನೀವು ಕಣ್ಣು ಮುಚ್ಚಿ ಹೀಗೆ ಬಿಡದೇ ಇದ್ರೆ, ಅದು ಕೂಡ ಎವಾಪರೇಷನ್ ಜಾಸ್ತಿ ಆಗುತ್ತೆ. ಇದೆಲ್ಲ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ಸಿಂದ, ಹೆಡೇಕ್, ಇದೆಲ್ಲ ತೊಂದರೆಗಳಿಂದ ಬರ್ತಾರೆ. ಇನ್ನೊಂದು ಸ್ವಲ್ಪ ವಯಸ್ಸಾದವರು, 40 ವರ್ಷದವರು, ನಿಮ್ಗೆ ಗೊತ್ತಿರೋಂಗೆ 40 ವರ್ಷದವ್ರಿಗೆ ಕನ್ನಡಕ ಚಶ್ಮೆಶ್ ಅಂತ ಹೇಳ್ತೀವಿ. ಇದು 40 ಇಯರ್ಸ್ ಆದಮೇಲೆ ಹತ್ರದ್ದು ಕಾಣೋದಿಲ್ಲ, ಅಂಥವ್ರಿಗೆ ಕನ್ನಡಕ ಬೇಕು. ಹತ್ರಕ್ಕೆ ಬೇಕು, ಲ್ಯಾಪ್ಟಾಪಿಗೆ ಬೇಕು, ಪ್ರೋಗ್ರೆಸಿವ್ ಕನ್ನಡಕ ಅಂತ ಹೇಳ್ತೀವಿ, ಅದು ಬೇಕಾಗುತ್ತೆ. ವಯಸ್ಸಾಗಿರೋರಲ್ಲಿ ಬೇರೆ ರೀತಿ ತೊಂದರೆಗಳು, ನಾರ್ಮಲ್ ಆಗಿ ಕಣ್ಣಲ್ಲಿ ಬರೋವಂಥದ್ದು ಕ್ಯಾಟ್ರಾಕ್ಟ್, ಅಂದರೆ ಕಣ್ಣಿನ ಲೆನ್ಸ್ ಏನಿದೆ ಅದು ಬಿಳಿ ಆಗಿಬಿಡೋದು. ಟ್ರಾನ್ಸ್ಪರೆಂಟ್ ಆಗಿರೋ ಒಂದು ಆರ್ಗನ್ ಸ್ಟ್ರಕ್ಚರು, ಅದು
ಮಸ್ಕ್ ಆಗ್ತಾ ಹೋಗುತ್ತೆ. ಸೊ ನೋಡೋದೆಲ್ಲ ಮಂಜುಗಟ್ತಾ ಹೋಗೋದು. ಓಕೆ. ಶುಗರಿಂದ, ಡಯಾಬಿಟೀಸ್ ಇಂದ ಬರುವಂತ ತೊಂದರೆಗಳು, ಗ್ಲಾಕೋಮಾ, ಇವೆಲ್ಲ ವಯಸ್ಸು ಆಗಿರೋರಲ್ಲಿ ಬಹಳ ಕಾಮನ್. ಓಕೆ. ಅಂದ್ರೆ ಈಗ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲ ಕೂಡ ಅಂದ್ರೆ ಸಹಜವಾಗಿ ಬರುವಂತ ಅಂದ್ರೆ ಗೊತ್ತಿಲ್ಲದೆ ಆಗ್ತಾ ಇರುವಂತಹ ಒಂದಿಷ್ಟು ಸಮಸ್ಯೆಗಳು, ಒಂದಿಷ್ಟು ಮೊಬೈಲ್ ಸ್ಕ್ರೀನಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ಗಳಿಂದ ಆಗ್ತಾ ಇರುವಂತಹ ಹಲವಾರು ಸಮಸ್ಯೆಗಳು ಕಣ್ಣಿನಿಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಅಂದ್ರೂ ಡೆಫಿನೆಟ್ಲಿ ಕೊಡ್ತಾ ಇದೆ. ಹಾಗಾಗಿ ಮುಂಚೆ ಎಲ್ಲ ತಂದೆ ತಾಯಿಂದ್ರೆ ಹೇಳ್ತಾ ಇದ್ರು ಟಿವಿಯನ್ನು ದೂರದಿಂದ ನೋಡ್ಕೋ, ಕಂಟಿನ್ಯೂಸ್ ಆಗಿ ಟಿವಿ ನೋಡಬೇಡ ಅಂತ ಹೇಳ್ತಾ ಇದ್ರು. ಈಗ ಕೈಯಲ್ಲೇ ಮೊಬೈಲ್ ಬಂದಿದೆ, ನಮ್ಮ ಅಂಗೈಯಲ್ಲೇ ಮೊಬೈಲ್ಗಳನ್ನು ನಾವು ಸ್ಕ್ರೀನಿಂಗ್ ಮಾಡ್ತಾ ಇರುವಂಥ ಸಿಚುವೇಶನ್ಸ್ಗಳನ್ನ ನಾವು ನೋಡ್ತಾ ಇದ್ವಿ. ಆದರೆ ಕಂಪ್ಲೀಟ್ಲಿ ಎಲ್ಲೊಂದು ಕಡೆ ಮಕ್ಕಳು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮೊಬೈಲ್ಸ್ಗಳಿಗೆ ಅಥವಾ ಸ್ಕ್ರೀನಿಂಗ್ಸ್ಗಳಿಗೆ ಅನ್ನೋದ್ರ ಬಗ್ಗೆ ನಾವು ಕೂಡ ಇವತ್ತಿನ ದಿವಸ ಮಾತಾಡ್ತೀವಿ. ಹಾಗಾಗಿ ಮಕ್ಕಳಿಗೆ ಈ ಅತಿಯಾದಂಥ ಮೊಬೈಲ್ ಬಳಕೆ ಆಗಿರ್ಬೋದು, ಸ್ಕ್ರೀನಿಂಗ್ ಯೂಸೇಜ್ಗಳು ಜಾಸ್ತಿ ಆಗ್ತಿರೋದಕ್ಕೆ ಕಣ್ಣಿನ ಸಂರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು ಅಂದರೆ, ಎಷ್ಟೊತ್ತುಗಳ ಕಾಲ ನಾವು ನಿರಂತರವಾಗಿ ಮೊಬೈಲ್ ನೋಡ್ತಾನೆ ಇದ್ವಿ ಅಥವಾ ಸ್ಕ್ರೀನಿಂಗ್ಸ್ಗಳನ್ನ ನಾವು ನೋಡ್ತಾನೆ ಇದ್ರೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಎಷ್ಟು ಫಾಸ್ಟಾಗಿ ಆಗುತ್ತೆ ಅನ್ನೋದಾಯ್ತು ಅಂತ ಹೇಳೋದಾಯ್ತು ಅಂದರೆ, ಸಹಜವಾಗಿ ಒಂದು 8 ರಿಂದ 9 ವರ್ಷ 10 ವರ್ಷ ಇರುವಂಥ ಮಕ್ಕಳಿಗೆ ಕಂಟಿನ್ಯೂಸ್ ಆಗಿ ಒಂದು ನೆಕ್ಸ್ಟ್ 10 ಇಯರ್ಸ್ವರೆಗೂ ಕಂಟಿನ್ಯೂಸ್ ಆಗಿ ಮೊಬೈಲ್ ಸ್ಕ್ರೀನಿಂಗಲ್ಲೇ ಇದ್ರು ಅಂತಂದರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ಬೋದು, ಮಯೋಪಿ ಆಗ್ಬೋದು, ಬೇರೆ ಯಾವ ಪ್ರಾಬ್ಲಮ್ ಆಗ್ಬೋದು? ಬಹಳ ಜಾಸ್ತಿ. ಸೊ ಆಕ್ಚುಲಿ ಐ ಥಿಂಕ್ WHO ಇಂದ ಒಂದು ಗೈಡ್ ಲೈನ್ ಇದೆ ಎಷ್ಟು ಮಿನಿಟ್ಸ್ ಬಿಡ್ಬೋದು ಅಂತ. ಸೊ ಅದು ಅವರ್ಸ್ ಅಲ್ಲ, ನೀವೆಲ್ಲ ತಿಳ್ಕೊಂಡಿರೋ ಹಾಗೆ. ಇವಾಗ 9-10 ವರ್ಷದ ಮಗು ಹೋಗಿ 1 hour 2 hours ಟಿವಿ ನೋಡೋದು ಅಥವಾ ಫೋನಲ್ಲಿ ಇರೋದು ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರೋದು ಸಹಜ ಅಲ್ವೇ ಅಲ್ಲ. ಅದು 30 ನಿಮಿಷಕ್ಕಿಂತ ಕಡಿಮೆ ಇರಬೇಕು 12-14 ವರ್ಷದವರೆಗೂ. ಅದಾದ್ಮೇಲೆ ಇನ್ನೊಂದು ಅರ್ಧ ಗಂಟೆ ಜಾಸ್ತಿ. ಸೊ ನನ್ನ ಪ್ರಕಾರ ಅಷ್ಟು ಟೈಮು ಅವರು ಓದಿನಲ್ಲೇ ನಡೆದು ಬಿಡುತ್ತೆ. ಓದಿ ರಿಲೇಟೆಡ್ ಏನಿರುತ್ತೋ ಅದರಲ್ಲೇ ನಡೆಯುತ್ತೆ. ಸೊ ಆದಷ್ಟು ಅವ್ರನ್ನ ಹೊರಗಡೆ ಹೋಗಿ ಆಟ ಆಡಕ್ಕೆ ನೀವು ಪ್ರೇರೇಪಿಸಬೇಕು. ಮನೆಯಿಂದ ಹೊರಗೆ ಹೋಗಿ ಸೂರ್ಯನ ಬೆಳಕು ಬಿದ್ದಷ್ಟು ಮಯೋಪಿಯಾ ಕಂಟ್ರೋಲ್ ಅಲ್ಲಿ ಇರುತ್ತೆ. ಓಕೆ. ಅಂದ್ರೆ ಈ ಕಣ್ಣಿನ ಸಮಸ್ಯೆಗಳು ಬಂತ ರೆಟಿನಾಪತಿ ಆಗಿರ್ಬೋದು, ದೂರದೃಷ್ಟಿ, ಸಮೀಪ ದೃಷ್ಟಿ, ಆಮೇಲೆ ಗ್ಲೂಕೋಮಾ, ಹೀಗೆ ಹಲವಾರು ವೆರೈಟಿ ಇದರಲ್ಲಿ ನಾವು ಕಣ್ಣಿನ ದೃಷ್ಟಿಯಲ್ಲಿ ನಾವು ನೋಡ್ತಾ ಇರ್ತೀವಿ ಸಮಸ್ಯೆಗಳು ಅಂತ ನಾವು ನೋಡಿದಾಗ. ಅಂದರೆ ರೆಟಿನಾಪತಿ ಬಗ್ಗೆ ನಾವು ಮಾತಾಡೋದಾಯ್ತು ಅಂದರೆ ರೆಟಿನೋಪತಿ ಆಮೇಲೆ ಗ್ಲೂಕೋಮಾ ಎರಡನ್ನ ತಾವು ಡಿವೈಡ್ ಮಾಡಿ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದಾಗಲಿ ಅಥವಾ ಡಿಫ್ರೆನ್ಸ್ ನೀವು ಕೊಡೋದಾಯ್ತು ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ರೆಟಿನೋಪತಿ ಆ್ಯಂಡ್ ಗ್ಲೂಕೋಮಾ? ಎರಡು ಕಣ್ಣಿನ ಎರಡು ಬೇರೆ ಬೇರೆ ಆದಂಥ ತೊಂದರೆಗಳು ಕಣ್ಣಲ್ಲಿ. ಗ್ಲಾಕೋಮಾ ಬಂದು ಕಣ್ಣಿನ ಪ್ರೆಷರ್ ಅಂತ ಹೇಳ್ತೀವಿ, ಇಂಟ್ರಾಕ್ಯುಲರ್ ಪ್ರೆಷರ್. ಸೊ ಕಣ್ಣಲ್ಲಿ ಒಂದು ದ್ರವ ಕಂಟಿನ್ಯೂಸ್ ಆಗಿ ಫಾರ್ಮ್ ಆಗುತ್ತೆ, ಅದು ಏಕ್ವಸ್ ಹ್ಯೂಮರ್ ಅಂತ ಅದರ ಹೆಸರು. ಅದು ಕಣ್ಣಲ್ಲೇನೆ ಡ್ರೈನ್ ಆಗಬೇಕು. ಡ್ರೈನ್ ಆಗೋದು ಒಂದು ಫಿಲ್ಟ್ರೇಷನ್ ಏರಿಯಾ. ಈಗ ನಾವು ಹೇಗೆ ಸೋಸ್ತೀವಿ ಆ ರೀತಿಯಲ್ಲಿ ಇರೋ ಒಂದು ರಂಧ್ರ ತರ ಇರುವಂತ ಒಂದು ಜಾಗ, ಅದನ್ನ ನಾವು ಟ್ರಬ್ಯಾಕ್ಯುಲರ್ ಮೆಶ್ವರ್ಕ್ ಅಂತ ಹೇಳ್ತೀವಿ. ಸೊ ಕಣ್ಣಲ್ಲಿ ಬರುವಂತ ಈ ದ್ರವ ಏಕ್ವಸ್ ಹ್ಯೂಮರ್ ಟ್ರಬ್ಯಾಕ್ಯುಲರ್ ಮೆಶ್ವರ್ಕ್ ಇಂದ ಪಾಸ್ ಆಗ್ಬಿಟ್ಟು ಹೋಗ್ಬೇಕು. ವಯಸ್ಸಿನ ಕಾರಣದಿಂದ, ಫ್ಯಾಮಿಲಿ ಹಿಸ್ಟ್ರಿಯಿಂದ, ಶುಗರ್ ಇಂದ, ಕಣ್ಣಲ್ಲಿರೋ ಇನ್ಫ್ಲಮೇಷನ್ ಇಂದ, ಕಣ್ಣಿಗಾಗೋ ಪೆಟ್ಟಿನಿಂದ, ಈ ರೀತಿ ಹಲವಾರು ತೊಂದರೆಗಳಿಂದ ಈ ಟ್ರಬ್ಯಾಕ್ಯುಲರ್ ಮೆಶ್ ವರ್ಕ್ ಬ್ಲಾಕೇಜ್ ಆಗುತ್ತೆ. ಇದರ್ ಆಕ್ಚುಲಿ ಕಂಪ್ಲೀಟ್ ಬ್ಲಾಕ್ ಆಗುತ್ತೆ ಅಥವಾ ಮೈಕ್ರೋಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ಬ್ಲಾಕ್ ಆಗುತ್ತೆ. ಆಗ ಕಣ್ಣಿನ ಪ್ರೆಷರ್ ಏನಿರುತ್ತೆ, ಇಂಟ್ರಾಕ್ಯುಲರ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕಣ್ಣಿನ ಪ್ರೆಷರ್ ಜಾಸ್ತಿ ಆದಾಗ ಕಣ್ಣಲ್ಲಿರೋ ಒಂದು ನರ ಇದೆ, ಆಪ್ಟಿಕ್ ನರ್ವ್ ಅಂತ. ಅದು ನಮ್ಮ ಮೆದುಳಿನಿಂದ ಬರುವಂತ ಒಂದು ನರ, ಸೆಕೆಂಡ್ ಕ್ರೇನಿಯಲ್ ನರ್ವ್ ಅಂತ ಹೇಳ್ತೀವಿ. ಸೊ ಮೆದುಳಿಗೆ ಕಣ್ಣಿಗೆ ಅದು ಡೈರೆಕ್ಟ್ ಕಮ್ಯುನಿಕೇಶನ್. ಅದರಲ್ಲಿರೋ ನರ್ವ್ ಸೆಲ್ಸ್ ಕ್ರಮೇಣವಾಗಿ ಸಾಯ್ತಾ ಹೋಗ್ತವೆ. ಅದು 1 million ಸೆಲ್ಸ್ ಇದೆ, ಅದು ಕ್ರಮೇಣವಾಗಿ ಸಾಯ್ತಾ ಹೋಗುತ್ತೆ. ಆದರೆ ಗೊತ್ತಾಗೋದಿಲ್ಲ, ಬಿಕಾಸ್ ದೃಷ್ಟಿ ಏನಿದೆ ಬಹಳ ಕ್ರಮೇಣವಾಗಿ ಹೊರಗಿಂದ ಒಳಗೆ ಹೀಗೆ ಕಡಿಮೆ ಆಗ್ತಾ ಹೋಗುತ್ತೆ. ನೀವೊಂದು ಟ್ಯೂಬ್ ಇಂದ ಹೀಗೆ ನೋಡೋ ರೀತಿಯಲ್ಲಿ ಸೆಂಟರ್ ಅಲ್ಲಿ ಬರೋವರೆಗೂ ಗ್ಲಾಕೋಮಾ ಇದೆ ಅಂತ ಗೊತ್ತಾಗೋದು ಬಹಳ ಬಹಳ ಕಷ್ಟ. ಅದಕ್ಕೆ ಅದನ್ನ ಕಣ್ಣಿನ ಕಳ್ಳ ಅಂತ ಹೇಳ್ತೀವಿ. ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್. ಅಂದ್ರೆ ಮಯೋಪಿಯಾ ಜಾಸ್ತಿ ಇರೋದು, ಮೈನಸ್ ಪವರ್ ಜಾಸ್ತಿ ಇರೋದು, ಪ್ಲಸ್ ಪವರ್ ಜಾಸ್ತಿ ಇರೋದು, ಶುಗರ್ ಇರೋದು, BP ಇರೋದು, ಸ್ಟೀರಾಯ್ಡ್ಸ್ ಟ್ರೀಟ್ಮೆಂಟ್, ಮಲ್ಟಿಪಲ್ ಪ್ರಾಬ್ಲಮ್ಸ್ಗೆ, ಇನ್ಫ್ಲಮೇಟರಿ ಕಂಡೀಷನ್ಸ್ ಅಂತ ಹೇಳ್ತೀವಿ, ಇಮ್ಯುನೊಲಾಜಿಕಲ್ ಕಂಡೀಷನ್ಸ್ ಅಂತ, ಇದರಲ್ಲೆಲ್ಲ ಸ್ಟೀರಾಯ್ಡ್ಸ್ ಬಳಕೆ ಆಗತ್ತೆ. ಅಥವಾ ಫೇಸ್ಗೆ ಹಾಕುವಂಥ ಕ್ರೀಮ್ಸ್. ಸೊ ನೀವು ಯಾವುದನ್ನು ಓವರ್ ದ ಕೌಂಟರ್ ದಯವಿಟ್ಟು ತಗೊಂಡು ಈ ಕ್ರೀಮ್ಸ್ನೆಲ್ಲ ಉಪಯೋಗಿಸಬಾರ್ದು. ಅದರಲ್ಲಿ ಏನಾದರೂ ಸ್ಟೀರಾಯ್ಡ್ ಇದ್ರೆ ಆಲ್ ದಿಸ್ ವಿಲ್ ಕಾಸ್ ಲೇಟರ್ ಎಫೆಕ್ಟ್ಸ್. ಇದರಿಂದ ಎಲ್ಲ ಗ್ಲಾಕೋಮಾ ಆಗುವಂಥ ಒಂದು ಸಾಧ್ಯತೆ ಇದೆ. ಅದನ್ನ ನಾವು ಪರೀಕ್ಷೆ ಮಾಡಿ ಅದನ್ನ ಕಂಡು ಹಿಡಿದು ನೀವು ಕಣ್ಣಿನ ಪರೀಕ್ಷೆ ಮಾಡಿಸಿದ್ರೆ ಮಾತ್ರ ಇದನ್ನ ನಾವು ಪಿಕ್ ಮಾಡೋಕ್ಕಾಗಲ್ಲ. ಅಂದ್ರೆ ಈ ಗ್ಲೂಕೋಮಾದಲ್ಲಿ ಬರುವಂತಹ ಸಮಸ್ಯೆಗೆ ಒಂದಿಷ್ಟು ಸಿಂಪ್ಟಮ್ಸ್ಗಳು ಹೇಳೋದಾದ್ರೆ ಏನೇನಿರುತ್ತೆ ಅಂದ್ರೆ, ಸಹಜವಾಗಿ ಬರುವಂಥ ಡೈರೆಕ್ಟ್ ಆಗಿ ಅಂತ ಹೇಳಿದ್ರೆ ಕಣ್ಣಿನ ಕಳ್ಳ ಅಂತ ಹೇಳಿ, ಆ ಕಳ್ಳನ್ನ ಪರೀಕ್ಷೆ ಮಾಡೋಕ್ಕಿಂತ ಮುಂಚೆನೆ ನಾವು ಒಂದಿಷ್ಟು
ಅರ್ತ್ಕೋಬೇಕಾಗಿರುವಂತಹ ವಿಷಯಗಳು ಯಾವುದು ಗ್ಲೂಕೋಮಾ? ಸೊ ಗ್ಲಾಕೋಮಾ ಅಲ್ಲಿ 2 ಮೇನ್ ಟೈಪ್ಸ್ ಇದೆ. ಒಂದು ಓಪನ್ ಆಂಗಲ್ ಗ್ಲಾಕೋಮಾ ಅಂತ, ಆಂಗಲ್ ಅನ್ನೋದು ಆ ದ್ರವ ಹೋಗುವಂತ ಒಂದು ಏರಿಯಾ. ಇನ್ನೊಂದು ಆಂಗಲ್ ಕ್ಲೋಸರ್ ಗ್ಲಾಕೋಮಾ ಅಂತ. ನಾನು ಮೇನ್ಲಿ ಹೇಳಿದ್ದು ಓಪನ್ ಆಂಗಲ್ ಗ್ಲಾಕೋಮಾ, ಅದು ಕಣ್ಣಿನ ಕಳ್ಳ, ಅದರಲ್ಲಿ ಯಾವುದು ಸಿಂಪ್ಟಮ್ಸ್ ಇರೋದಿಲ್ಲ. ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ಅಂದ್ರೆ ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ಅತ್ತೆ ಮಾವ, ಅಂದ್ರೆ ಸೋದರ ಅತ್ತೆ ಸೋದರ ಮಾವನ ಬಗ್ಗೆ ಮಾತಾಡ್ತಿದ್ದೀನಿ, ಆ ರೀತಿ ಸಂಬಂಧಗಳಲ್ಲಿ ಗ್ಲಾಕೋಮಾ ಇದ್ರೆ ದಯವಿಟ್ಟು ಬಂದು ತೋರಿಸ್ಕೊಳ್ಳಿ. 40 ವರ್ಷ ಮೇಲಾದವರು ಯಾವಾಗ ನೀವು ಟೆಸ್ಟ್ ಮಾಡ್ತೀರೋ ಆವಾಗ ಗ್ಲಾಕೋಮಾ ಅದು ಒಂದು ಪ್ರಶ್ನೆ ನೀವು ಕೇಳೋದು ಉತ್ತಮ ಯಾವಾಗ್ಲೂ. ಅದು ಬಿಟ್ರೆ ಒಬ್ಬೊಬ್ಬರಲ್ಲಿ ಬಹಳ ಫ್ರೀಕ್ವೆಂಟ್ ಆಗಿ ಕನ್ನಡಕ ಚೇಂಜ್ ಆಗ್ತಿರತ್ತೆ ನಂಬರ್, ಈ ಎಸ್ಪೆಷಲಿ 40-45 ಅಲ್ಲಿ ಬಹಳ ಫ್ರೀಕ್ವೆಂಟ್ ಚೇಂಜ್ ಆಫ್ ಗ್ಲಾಸಸ್. ಅದು ಕಣ್ಣಿನ ಪ್ರೆಷರ್ ಮೇಲೆ ಕೆಳಗೆ ಆದಾಗ ಆ ರೀತಿ ಆಗೋದು. ಬಟ್ ಸಿಂಪ್ಟಮ್ಸ್ ಬಂದು ಇರೋದು ನಿಮಗೆ ಆಂಗಲ್ ಕ್ಲೋಸರ್ ಗ್ಲಾಕೋಮಾ ಅಲ್ಲಿ. ಅದು ಕಣ್ಣಿನ ಕಳ್ಳ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅದರಲ್ಲಿ ಬಹಳ ಸಿವಿಯರ್ ಸಿಂಪ್ಟಮ್ಸ್ ಬರುತ್ತೆ. ಒಂದು ಎಮರ್ಜೆನ್ಸಿ ಅದು ಕಣ್ಣಿಂದು. ಕಣ್ಣಲ್ಲಿ ಸಿವಿಯರ್ ಪೇಯ್ನ್ ಬರುತ್ತೆ, ಕಣ್ಣು ಕೆಂಪಗಾಗುತ್ತೆ, ನೋವು ಬರುತ್ತೆ, ಕಣ್ಣಿನ ದೃಷ್ಟಿ ಕಡಿಮೆ ಆಗೋಗುತ್ತೆ. ಯೂಶಲಿ ಒಂದೇ ಕಣ್ಣಲ್ಲಿ ಆಗೋದು, ಬಟ್ 2 ಕಣ್ಣಲ್ಲೂ ಆಗುವಂಥ ಸಾಧ್ಯತೆ ಇರುತ್ತೆ. ಇದಾದರೆ, ಇದು ಯಾವುದಾದ್ರೂ ಸಿಂಪ್ಟಮ್ಸ್ ಆದರೆ ಇಮಿಡಿಯೇಟ್ಲಿ ನೀವು ಹೋಗಿ ಡಾಕ್ಟರ್ ನೋಡ್ಬೇಕಂದ್ರೆ ನಿಮಗೆ ಆಂಗಲ್ ಕ್ಲೋಸರ್ ಅಟ್ಯಾಕ್ ಆಗಿದೆ ಅಂತ. ಪ್ಲಸ್ ನೀವು ಬಲ್ಬ್ಸ್ ಎಲ್ಲ ಅದು ನೋಡ್ತಾ ಇದ್ರೆ, ಎಸ್ಪೆಷಲಿ ನೀವು ವಾಕ್ ಮಾಡಬೇಕಾದ್ರೆ ರೋಡಲ್ಲಿ ಎಲ್ಲ ಅಥವಾ ಮನೆಯಲ್ಲಿ ಬಲ್ಬ್ಸ್ ಇರೋದು, ಅದರ ಸರೌಂಡಿಂಗಲ್ಲಿ ನಿಮಗೆ ಕಾಮನ್ ಬಿಲ್ಲಿನ ಬಣ್ಣಗಳು ಕಾಣುತ್ತೆ, ಅದು ಕಣ್ಣಿನ ಪ್ರೆಷರ್ ಜಾಸ್ತಿ ಆಗೋ ಒಂದು ಸೈನು. ಸೊ ಇದೆಲ್ಲ ಇದರಲ್ಲಿ ಯಾವುದೇ ನಿಮ್ಗೆ ಅನ್ಸಿದ್ರು ಕೂಡ ಇಮಿಡಿಯೇಟ್ಲಿ ಬಂದು ತೋರಿಸಿ. ಓಕೆ, ಅಂದ್ರೆ ಈಗ ಕಣ್ಣಿನ ಕಳ್ಳನನ್ನ ಹಿಡಿಯೋದಕ್ಕೆ ತಾವು ವೈದ್ಯರೆಲ್ಲ ಪೊಲೀಸ್ ತರ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಹೆಂಗಾದ್ರೂ ಮಾಡಿ ರೆಕಗ್ನೈಸ್ ಮಾಡಿ ಅದನ್ನ ಅರೆಸ್ಟ್ ಮಾಡಬೇಕು, ಸರಿಯಾದ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅಂತೇಳಿ. ಬಟ್ ಈ ವಿಷಯಗಳು ಬಂದಾಗ ಈ ಗ್ಲೋಕೋಮಾದಲ್ಲಿ ಬರುವಂತಹ ಸಿಂಪ್ಟಮ್ಸ್ಗಳ ಬಗ್ಗೆ ತಾವು ಹೇಳ್ತಾ ಇದ್ರಿ. ಬಟ್ ಸಮಸ್ಯೆಗಳು ಬಂದಾದ್ಮೇಲೆ ಅದಕ್ಕೆ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಹೊಸ ಹೊಸ ತಮ್ಮಂತ ವೈದ್ಯರು ಏನೇನು ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊತೀನಿ. ಹಾಗೆ ಒಂದಷ್ಟು ಕಾಲ್ಸ್ ಇದೆ, ತಗೊಳ್ಳೋಣ. ನಮಸ್ಕಾರ, ತಮ್ಮ ಹೆಸರು? ಹಲೋ, ನಮಸ್ಕಾರ, ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ಸರ್ ಬೆಂಗಳೂರು ಶ್ರೀನಿವಾಸ್ ಅಂತ. ಓಕೆ, ಕೇಳಿ ಸರ್, ಏನ್ ಪ್ರಶ್ನೆ ಕೇಳಿ. ಸ್ವಲ್ಪ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಯಾವ ಕಣ್ಣು? ಅದನ್ನ ಸ್ವಲ್ಪ ಡಾಕ್ಟರ್ ಹತ್ರ ಮಾತನಾಡೋಣ ಅಂತ. ಮಾತಾಡಿ ಇದಾರೆ, ಎಲ್ಲೇ ಇದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ, ಹೇಳಿ. ಡಾಕ್ಟರ್, ನನ್ಗೆ ಒಂದು ಏಜ್ ಬಂದು 65. ಓಕೆ, ಬೆಂಗಳೂರಲ್ಲಿ ಶ್ರೀನಿವಾಸ್ ಅಂತ. ಹೇಳಿ ಶ್ರೀನಿವಾಸ್ ಅವರೇ. 3 ವರ್ಷದಿಂದ ಇಲ್ಲಿ ಇಸ್ಕಾನ್ ದೇವಸ್ಥಾನ ಪಕ್ಕ ಹಾಸ್ಪಿಟಲ್ ತೋರಿಸ್ತಿದ್ದೀನಿ, ಪೂರ್ಣಚಂದು ಅಂತ ಡಾಕ್ಟ್ರು. ನನ್ಗೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅದು ಒಂದ್ಸಾರಿ 2-3 ಸಾರಿ ಸಿರಿಂಜ್ ಅಲ್ಲಿ ನೀರನ್ನ ಅಲ್ಲಿ ಕಣ್ಣು ಭಾಗದಲ್ಲಿ ಇದ್ ಮಾಡಿದ್ರು, ಸಿರಿಂಜ್ ಅಲ್ಲಿ ನೀರ್ ಮೂಗಲು ಬರುತ್ತೆ. ಅದು ಬ್ಲಾಕ್ ಆಗಿದೆ, ಸ್ವಲ್ಪ ಮಾಂಸ ದಪ್ಪ ಆಗಿದೆ, ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ. ಅದು ಆಪರೇಷನ್ ಮಾಡ್ಬೇಕು ಅಂತಾರೆ ಅಲ್ಲಿ ಗಾಂಧಿಡಿ ಡಾಕ್ಟ್ರು ಅಂತ. ನಾವ್ ಹೇಳಿದ್ರೆ ಗ್ಯಾರಂಟಿ ಕೊಡ್ಲಿಕ್ಕೆ ಆಗಲ್ಲ, ಬಿಸಿನೀರು ಕೌಟ ಕೊಡಿ ಅಂತ ಹೇಳ್ತಾರೆ. ಏನ್ ಮಾಡಿದ್ರೆ ಸರಿ ಹೋಗುತ್ತೆ ಡಾಕ್ಟ್ರೆ? ನೋಡಿ, ನೀವ್ ಹೇಳಿದ್ದು ಒಂದು, ಅವರು ಟೆಸ್ಟ್ ಮಾಡಿರೋದು ಸಿರಿಂಜಿಂಗ್ ಅಂತ, ಆ ಟೆಸ್ಟ್ ಹೆಸರು. ಕಣ್ಮೊಳಗೆ ನೀರ್ ಹಾಕಿ ನಿಮ್ಗೆ ಗಂಟ್ಲಲ್ಲಿ ಬರುತ್ತಾ ಅಂತ ಟೆಸ್ಟ್ ಮಾಡ್ತೀವಿ. ಅದ್ ಬರ್ತಿತ್ತಾ? ಕೇಳಿಸ್ತಾ ಇದೆಯಾ? ಓಕೆ, ಕಾಲ್ ಕಟ್ ಆಗಿದೆ. ಇಲ್ಲ ಇದೆ. ಮಾತಾಡಿ. ಹಾ, ಸೊ ಬರುತ್ತೆ. ಕಣ್ಣ ಟೂ ವೀಲರ್ ಹೋಗುವಾಗ ಏನಾದ್ರು ವೆಹಿಕಲ್ ಅಲ್ಲಿ AC ನಲ್ಲಿ ಇದ್ದಾಗ ಕಣ್ ತುಂಬಿಕೊಳ್ಳುತ್ತೆ, ನೀರು ಆಚೆ ಬರುತ್ತೆ. ಸೊ ನೋಡಿ, ಒಂದು ಇದರದು ಡಕ್ಟ್ ಅಲ್ಲಿ ಸ್ವಲ್ಪ ಬ್ಲಾಕೇಜ್ ಇರಬಹುದು, ಅಥವಾ ಎರಡನೇದು ನಿಮ್ಗೆ ತುಂಬಾ ಅಲರ್ಜಿ ಇದೆ ಕಣ್ಣಲ್ಲಿ. 2 ಸಮಸ್ಯೆಗೂ ಟ್ರೀಟ್ಮೆಂಟ್ ಇರುತ್ತೆ. ಸೊ ನೀವು ಬಂದು ತೋರಿಸ್ಕೋಬೇಕಾಗತ್ತೆ. ನಮ್ಮ ಕಡೆಯಿಂದ ನಾವು ನೋಡ್ಬಿಟ್ಟು ಇವೆರಡರಲ್ಲಿ ಯಾವ್ದು ಸಮಸ್ಯೆ ಅಂತ ನೋಡಿ ಅದ್ರ ಪ್ರಕಾರ ನಿಮ್ಗೆ ಏನ್ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಹೇಳ್ಬೋದು ಸರ್. ಓಕೆ, ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ ಸರ್, ಹೇಳಿ, ಯಾವ ಊರಿಂದ? ನಾವು ಕಲಬುರಗಿ ಡಿಸ್ಟ್ರಿಕ್ಟ್ ಆಳಂದ ತಾಲೂಕಿನಿಂದ ಮಾತಾಡೋದು. ಓಕೆ, ಕೇಳ್ರಿ, ಏನ್ ಪ್ರಶ್ನೆ? ನಮ್ದು ಕೋರಿಗ್ರಿ 4 ವರ್ಷ ಅದ ರೀ. ಅವರು ಎರಡು ವರ್ಷನಾಗ ಅವ್ರಿಗೆ ಎಳಗಣ್ಣ ಆಗ್ಯಾದ್ರಿ. ಒಂದ್ ಕಣ್ಣು ಸ್ವಲ್ಪ ಕೆಲಸ ಮಾಡಲ್ಲಾಗ್ಯಾದ್ರಿ. ಎಳಗಣ್ಣ ನೋಡಿ. ಎಡಗಣ್ಣ? ಎಡಗಣ್ಣ? ಹಾ ರೀ, ಎಳಗಣ್ಣ ನೋಡ್ತಾಳ್ರಿ ಆಟೋಮೆಟಿಕ್. 2 ವರ್ಷ ನಂತರ 2 ವರ್ಷ ಚಲೋ ಐತ್ರಿ. ಈಗ ಮಳಗಣ್ಣ ನೋಡ್ತಾಳ್ರಿ 2 ವರ್ಷ ಆಗಂತ. ಓಕೆ, ಮೆಳಗಣ್ಣ ಆಗಿದೆ ಅಂತೀರಾ? ಹಾ ರೀ, ಮೆಳಗಣ್ಣ. ಓಕೆ ಓಕೆ ಓಕೆ. ತೋರ್ಸಿದೀರಾ ಅದನ್ನ? ಆಸ್ಪತ್ರೆ ತೋರ್ಸಿದೀರಾ? ಹಾ ಮೇಡಮ್, ತೋರ್ಸಿದೇವ್ರಿ. ಅವ್ರು ಎಲ್ಲಾ ಚೆಕ್ ಮಾಡ್ಯಾರಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರ್ರಿ. ಡ್ರಾಪ್ಸ್ ಎಲ್ಲ ಹಾಕಿ ಚೆಕ್ ಮಾಡಿದಾರಾ?
ಏನ್ ಮೇಡಮ್? ಡ್ರಾಪ್ಸ್ ಎಲ್ಲ ಹಾಕಿ ಚೆಕ್ ಮಾಡಿದಾರಾ? ಹಾ, ಡ್ರಾಪ್ಸ್ ಎಲ್ಲ ಹಾಕಿ ಚೆಕ್ ಮಾಡಿದ್ದಾರೆ ಮೇಡಮ್. ಏನು ಪ್ರಾಬ್ಲಮ್ ಇಲ್ಲ, ಕಣ್ಣಲ್ಲಿ ನಂಬರ್ ಇಲ್ಲ, ಏನು ಇಲ್ಲ ಅಂತ ಅಂದಾರ್ರಿ. ಅದು ಫಸ್ಟ್ ಇದ್ದಿದ್ದಿಲ್ಲ 2 ವರ್ಷ ರೀ ಮೇಡಮ್. ಆಕಿ ಈಗ 2 ವರ್ಷ ಆಗನ ಬಂದ್ರಿ ಮೇಡಮ್ ಇದು ಆಟೋಮೆಟಿಕ್. ಅವ್ರಿಗೆ ಟೆಸ್ಟ್ ಮಾಡೇ ಹೇಳಕ್ ಆಗೋದು, ಎಲ್ಲಾ ಮೆಲ್ಗಣ್ಣಿಗೂ ಆಪರೇಷನ್ ಮಾಡ್ಬೇಕು ಅಂತ ಇರೋದಿಲ್ಲ. ಒಂದೊಂದು ಬರೀ ನಮ್ಮ ಕಣ್ಣಿನ ಮಸಲ್ಸ್ ಏನಿದೆ ಅದರಲ್ಲಿ ಒಂದು ಜಾಸ್ತಿ ಕೆಲಸ ಮಾಡ್ತಿರುತ್ತೆ ಅಥವಾ ಒಂದು ಕಡಿಮೆ ಕೆಲಸ ಮಾಡ್ತಿರುತ್ತೆ. ಅಂತ ಮಕ್ಕಳಲ್ಲಿ ಕನ್ನಡಕದ ಅವಶ್ಯಕತೆ ಇಲ್ಲದೆ ಇರಬಹುದು, ಎಕ್ಸಸೈಸ್ದು ಅವಶ್ಯಕತೆ ಇರಬಹುದು. ನೀವೊಂದ್ಸಲ ಬಂದು ನಮ್ಮ ಹಾಸ್ಪಿಟ್ಲಲ್ಲಿ ಮಕ್ಕಳ ಸ್ಪೆಷಲಿಸ್ಟ್ ಇರ್ತಾರೆ, ಕಣ್ಣಿಗೆ ಮಕ್ಕಳ ಸ್ಪೆಷಲಿಸ್ಟ್, ಅವ್ರಿಗೆ ಒಂದ್ಸಲ ತೋರ್ಸಿದ್ರೆ ಬೆಟರ್. ಆ ರೀತಿ ಏನಾದ್ರು ಎಕ್ಸಸೈಸ್ ಏನಾದ್ರು ಬೇಕಾಗಬಹುದಾ ಅಂತ ಒಂದು ನೋಡೋಣ. ಕರ್ಕೊಂಡು ಬನ್ನಿ ಮಗುನ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ ಸರ್, ಹಾಸನ ಡಿಸ್ಟಿಕ್ ಇಂದ ರಂಜಿತಾ ಅಂತ. ಹಾಸನ ಡಿಸ್ಟಿಕ್ ಇಂದ ರಂಜಿತಾ ಅವರೇ, ಹೇಳಿ ಮೇಡಮ್, ಏನ್ ಪ್ರಶ್ನೆ? ನನ್ನ ಮಗ 10 ಇಯರ್ಸ್. ನಿಮ್ಮ ಮಗ 10 ಇಯರ್ಸ್? ಓಕೆ. ಕಣ್ಣು ಬ್ಲಿಂಕ್ ಆಗುತ್ತೆ, ಲೇಸರ್ ಲೈಟ್ ಬಿಟ್ಕೊಂಡ್ಬಿಟ್ಟಿದೆ ಒಂದ್ಸಲ. ಏನಾಗಿತ್ತು? ಕಣ್ಣು ಬ್ಲಿಂಕ್ ಆಗ್ತಾ ಇದೆ? ಹಾ, ಲೇಸರ್ ಲೈಟ್ ಬಿಟ್ಕೊಂಡು. ಲೇಸರ್ ಲೈಟ್ ಬಿಟ್ಕೊಂಡು, ಓಕೆ. ಬ್ಲಿಂಕ್ ಆಗುತ್ತೆ, ತೋರ್ಸಿದೀವಿ, ಡ್ರಾಪ್ಸ್ ಕೊಡ್ತಾರ ಅಷ್ಟೇ, ಮತ್ತೆ ಮತ್ತೆ ಅದೇ ತರ ಆಗುತ್ತೆ. ಎಷ್ಟು ವಯಸ್ಸು? 12 ಇಯರ್ಸ್. 12 ಇಯರ್ಸ್. ಲೇಸರ್ ಲೈಟ್ ಅಂದ್ರೆ ಏನಾಗಿತ್ತು ಅಂತ ಹೇಳಿಮ್ಮ. ಏನು ಇಲ್ಲ ಮೇಡಮ್, ಆಟ ಆಡ್ಕೊಂಡ್ ಕಣ್ಣಿಗೆ ಬಿಟ್ಕೊಂಡ್ಬಿಟ್ಟಿದೆ ಅಷ್ಟೇ. ಅಲ್ಲ, ಲೇಸರ್ ಲೈಟ್ ಎಲ್ಲಿಂದ ಸಿಕ್ತು? ಅದನ್ನ ಬಿಟ್ಕೊಂಡು. ಏನ್ನ? ರೆಡ್ ಲೈಟ್ ಬರುತ್ತಲ್ಲ, ಲೇಸರ್ ಲೈಟ್. ಕಣ್ಣು ಬ್ಲಿಂಕ್ ಆಗೋದು ಅಂದ್ರೆ ಕಣ್ಣು ಹೊಡಿತಾನ? ಹಾ ಮೇಡಮ್. ಅದರಿಂದ ಏನು ತೊಂದರೆ ಆಗ್ಬಾರ್ದು ಮಾ. ಡ್ರಾಪ್ಸ್ ಅಲ್ಲೇನೆ ಅದು ಕಂಟ್ರೋಲ್ ಅಲ್ಲಿ ಬರುತ್ತೆ. ಬ್ಲಿಂಕ್ ಮಾಡೋದು ಬಹಳ ಏನು ತೊಂದರೆ ಅಂತ ಅಲ್ಲ. ನೀವು ಅದನ್ನ ಒಂದ್ ಸ್ವಲ್ಪ ವಾಚ್ ಮಾಡಿ ನೋಡಿ. ಆ ತರ ಕಣ್ಣಲ್ಲಿ ಬೇರೆ ಸಮಸ್ಯೆ ಅನ್ಸಿದ್ರೆ, ಅಂದ್ರೆ ಅವ್ನಿಗೆ ಕಾಣ್ಸಕ್ಕೆ ಏನಾದ್ರು ದೃಷ್ಟಿಯಲ್ಲಿ ಏನಾದ್ರು ತೊಂದರೆ ಆಗ್ತಿದೆ, ಸ್ಕೂಲಲ್ಲಿ ಓದೋದು ಬರೆಯೋದ್ರಲ್ಲಿ ಏನಾದ್ರು ತೊಂದರೆ ಆಗ್ತಿದೆ ಅಂದ್ರೆ ಬಂದು ತೋರಿಸಿ. ಬರೀ ಬ್ಲಿಂಕಿಂಗ್ ಅಂದ್ರೆ ನೀವು ಏನು ಆಗ್ತಾ ಇಲ್ಲ, ಕಣ್ಣು ಹೊಡಿತಾನಷ್ಟೇ. ಕಣ್ಣು ಹೊಡಿಯೋದು ಮೋಸ್ಟ್ಲಿ ಅದು ಜಾಸ್ತಿ ಹ್ಯಾಬಿಟ್ ಮ್ಯಾಮ್, ಇನ್ನೇನಿಲ್ಲ. ನಿಮ್ ಕಣ್ಣಿನ ನೀವ್ ಹೇಳ್ತಿರೋ ತರ ಅಂದ್ರೆ ಕಣ್ಣಿನ ತೊಂದರೆ ಮಾಡೋಂತ ಲೇಸರ್ ಆ ರೀತಿ ಅವ್ನ ಕಣ್ಣೊಳಗೆ ಹಾಕೊಳ್ಳೋಕೆ ಸಾಧ್ಯತೆಗಳಿಲ್ಲ. ಓಕೆ, ತಾವಿರೋದಲ್ಲಿ ಹಾಸನದಿಂದನಾ? ಒಂದ್ಸಲ ಬಂದಾಗ ಬೆಂಗಳೂರಿಗೆ ಬಂದು ತೋರಿಸಿ ಮಗು. ಓಕೆ. ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ಡಾಕ್ಟರ್ ಸ್ವಲ್ಪ ಮಾತಾಡ್ಲಿಕ್ಕಿತ್ತು. ಸ್ವಲ್ಪ ಜಾಸ್ತಿನೇ ಮಾತಾಡಿ, ಹೇಳಿ ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ ಡಾಕ್ಟ್ರೆ. ಇದು ಗ್ಲುಕೋಮಾಗೆ ಮತ್ತು ಕ್ಯಾಟ್ರೇಟಿಗೆ ಸ್ವಲ್ಪ ಏನು ಡಿಫರೆನ್ಸ್? ಒಂದು ವ್ಯಕ್ತಿಗೆ ಅದು ಗ್ಲುಕೋಮಾ ಕ್ಯಾಟ್ರೇಟ್ ಅಂತ ಹೇಗೆ ಕಂಡುಹಿಡಿಯುವುದು? ಗ್ಲಾಕೋಮಾ, ಕ್ಯಾಟ್ರಾಕ್ಟ್ ಎರಡು ಬೇರೆ ಬೇರೆ ಕಣ್ಣಿನ ಸಮಸ್ಯೆಗಳು. ಕ್ಯಾಟ್ರಾಕ್ಟ್ ಬಂದು ಕಣ್ಣಲ್ಲಿರೋ ಲೆನ್ಸ್ ಏನಿದೆ ಅದು ಒಪೇಕ್ ಆಗೋದು, ಅಂದ್ರೆ ಕ್ಲಿಯರ್ ಆಗಿರೋಂಥ ಒಂದು ಗಾಜಿನ ತರ ಇರೋವಂಥದ್ದು ಬಿಳಿ ಆಗೋದು, ಅದು ಪೊರೆ ಅಂತ ನಾವೇನ್ ಹೇಳ್ತೀವಿ ಅದು. ಸೊ ಅದು ಪೊರೆ ಬಂದಾಗ ಕಣ್ಣಿನ ದೃಷ್ಟಿ ಮಂಜಾಗುತ್ತೆ. ಅಂದ್ರೆ ನೀವು ಒಳ್ಳೆ ಒಂದು ಕ್ಲೌಡ್ ಇಂದ, ಒಂದು ಮೋಡದಿಂದ ನೋಡೋ ತರ ಆಗುತ್ತೆ ನಿಮ್ಗೆ ಯೂಶಲಿ. ಗ್ಲಾಕೋಮಾ ಬಂದು ಕಣ್ಣಿನ ಪ್ರೆಷರ್ದು ತೊಂದರೆ, ಅದರಿಂದ ತೊಂದರೆ ಆಗೋದು ಕಣ್ಣಿನ ನರಕ್ಕೆ. ಅದರಲ್ಲಿ ದೃಷ್ಟಿ ಹೋಗೋದನ್ನ ನಾವು ಬಹಳ ಈಸಿಯಾಗಿ ಕಂಡು ಹಿಡಿಯಕ್ ಆಗಲ್ಲ. ನೀವು ಟೆಸ್ಟ್ ಬಂದಾಗ ಅದನ್ನ ನಾವು ಕಂಡು ಹಿಡಿಬೇಕಾಗತ್ತೆ. ಪೊರೆಯಿಂದ ಬಂದಿರೋ ದೃಷ್ಟಿನ ನಾವು ಆಪರೇಷನ್ ಮಾಡಿ ಕಣ್ಣಲ್ಲಿ ಲೆನ್ಸ್ ಎಲ್ಲ ಕೂರಿಸ್ಕೊಟ್ರೆ ಪೊರೆಯಿಂದ ಹೋಗಿರೋ ದೃಷ್ಟಿ ಅಷ್ಟು ವಾಪಸ್ ಬರುತ್ತೆ. ಬಟ್ ಗ್ಲಾಕೋಮಾ ಇಂದ ನರ ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ ಆ ಡ್ಯಾಮೇಜ್ನ ನಾವು ಸರಿ ಮಾಡೋಕ್ಕಾಗಲ್ಲ. ಬರೀ ಏನಿದೆಯೋ ಅದನ್ನ ಉಳಿಸೋಕ್ಕೋಸ್ಕರ ನಾವು ಬೇರೆ ಬೇರೆ ಚಿಕಿತ್ಸೆ, ಕಣ್ಣಿಗೆ ಡ್ರಾಪ್ಸ್ ಹಾಕೋದಿರಲಿ, ಲೇಸರ್ ಚಿಕಿತ್ಸೆ ಆಗಲಿ, ಶಸ್ತ್ರಚಿಕಿತ್ಸೆ ಆಗಲಿ, ಅದು ಹೇಳೋದು ಇರೋ ಅಂಥ ನರಕ್ಕೆ ಶಕ್ತಿ ತುಂಬಿ ಅದರಲ್ಲಿ ನೀವು ಚೆನ್ನಾಗಿ ನೋಡಲಿ ಅಂತ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಇನ್ನು ಈ ಗ್ಲೋಕೋಮಾ ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ದೀವಿ, ಅಂದರೆ ಹೊಸ ಹೊಸ ಟೆಕ್ನಾಲಜಿಗಳ ಬಗ್ಗೆ ಎಷ್ಟು ಎಫೆಕ್ಟಿವ್ನೆಸ್ ಅಂತ ಹೇಳೋದಾಯ್ತು ಅಂತಂದರೆ, ಗ್ಲೋಕೋಮಾಗೆ ಟೆಕ್ನಾಲಜಿಗಳು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಅಂತ? ಈಗೀಗ ಗ್ಲಾಕೋಮಾಗೆ ಬಹಳ ಲೇಟೆಸ್ಟ್ ಟೆಕ್ನಾಲಜೀಸ್ ಎಲ್ಲ ಬಂದಿದೆ. ಒಂದು, ಈ ಕಣ್ಣಿನ ಪ್ರೆಷರ್ ಏನ್ ಮೆಷರ್ಮೆಂಟ್ಸ್ ಇದೆಯೋ ಅದನ್ನ ಮೆಷರ್ ಮಾಡೋಕ್ಕೆ ಚಿಕ್ಕ ಮಕ್ಕಳಲ್ಲಿ ಮುಂಚೆ ನಮ್ಗಿರಲಿಲ್ಲ. ಇವಾಗ ಐ ಕೇರ್ ಅಂತೆಲ್ಲ ಬಂದಿದೆ. ಸೊ ನಾವು ಬಹಳ ಚಿಕ್ಕ ಮಕ್ಕಳಲ್ಲೂ ಕೂಡ ನಾವು ಕಣ್ಣಿನ ಪ್ರೆಷರ್ನ ಬಹಳ ಈಸಿಯಾಗಿ ಅಸೆಸ್ ಮಾಡಬಹುದು.
ಎರಡನೇದು ಅವ್ರಿಗೆ ಎಕ್ಸಾಮಿನೇಷನ್ ಮಾಡೋಬೇಕಾದ್ರೆ ನಮಗೆ ವೇರಿಯಸ್ ಟೈಪ್ಸ್ ಆಫ್ ಲೆನ್ಸಸ್ ಎಲ್ಲ ಬಂದಿದೆ. ಫೋಟೋಗ್ರಫಿ ಹೇಗೆ ನಾವು ಈಗ ಎಕ್ಸಾಮಿನ್ ಮಾಡೋಬೇಕಾದ್ರೆ ಒಬ್ಬೊಬ್ರು ಕಣ್ಣ ಹಾಗೆ ಇಟ್ಕೊಳಕ್ ಸಾಧ್ಯ ಇಲ್ಲ, ಬಹಳ ಮೂಮೆಂಟ್ಸ್ ಇರುತ್ತೆ, ಕಾನ್ಸಂಟ್ರೇಷನ್ ಇರಲ್ಲ, ಮಕ್ಳಿರ್ಬೋದು, ವಯಸ್ಸಿರುವಾಗಿರೋರು. ಸೊ ಅವ್ರಿಗೆ ನಾವು ಸ್ಲಿಟ್ ಲ್ಯಾಂಪ್ ಅಲ್ಲೇ ಒಂದು ಫೋಟೋ ಇದು ಮಿಷಿನ್ ಬಂದಿದೆ, ಸೊ ಅದರಲ್ಲೇ ಹಿಡಿದು ಮಾಡಬಹುದು. ಹಾಗೇನೆ ಅದೇ ರೀತಿ ಫೋಟೋಗ್ರಾಫ್ ಕಣ್ಣು ಒಳಗೆ ನರದವರೆಗೂ ಪಿಕ್ಚರ್ ತೆಗೆದ್ಬಿಡುತ್ತೆ. ಸೊ ಅವ್ರಿಗೆ ನಾನು ಎಕ್ಸಾಮಿನ್ ಮಾಡ್ತಿದ್ದೀನಿ ಅಂತ ಅನ್ಕೋಬಹುದು, ಆದ್ರೆ ನಾನು ಅವ್ರ ಕಣ್ಣಿನ ನರದ ಫೋಟೋವರೆಗೂ ಹಾಗೆ ಕೂತ್ಕೊಂಡು ತೆಗೆಯುವಂತಹದ್ದು ಒಂದಿದೆ. ಕಣ್ಣಲ್ಲಿ ಬೇಕಾದಷ್ಟು ಸ್ಕ್ಯಾನ್ಸ್ ಮುಂಚೆಯಿಂದಾನು ಇದೆ. ಗ್ಲಾಕೋಮಾ ಅಲ್ಲಿ ನಾವು ಒಂದು ಬಹಳ ಹಳೆ ಟೆಸ್ಟ್ ಇದೆ, ಗೋಲ್ಡ್ ಸ್ಟ್ಯಾಂಡರ್ಡ್, ಅದನ್ನ ನಾವು ಫೀಲ್ಡ್ ಟೆಸ್ಟ್ ಅಂತ ಹೇಳ್ತೀವಿ. ಅದು ಎಲ್ಲಾ ಗ್ಲಾಕೋಮಾ ಪೇಷಂಟ್ ಗೊತ್ತಿರುತ್ತೆ. ಸ್ವಲ್ಪ ಕಂಪರ್ಸಮ್ ಆದ್ರೂ ಗೋಲ್ಡ್ ಸ್ಟ್ಯಾಂಡರ್ಡ್ ಮಾಡೇ ಮಾಡ್ತೀವಿ. ಬಟ್ ಇವಾಗ OCT ಟೆಸ್ಟ್ ಅಂತ ಮಾಡ್ತೀವಿ, ಅಂದ್ರೆ ಅದು ಸ್ಕ್ಯಾನ್ ಪರೀಕ್ಷೆ. ಆ ಸ್ಕ್ಯಾನ್ ಪರೀಕ್ಷೆ ನರದ ಸ್ಕ್ಯಾನ್ ನ ತಗೊಳುತ್ತೆ, ಬಹಳ ಕ್ವಿಕ್ ಆಗಿ ತಗೊಳುತ್ತೆ, ಒಳ್ಳೆ ಅಕ್ಯುರಸಿಯಲ್ಲಿ ತಗೊಳುತ್ತೆ, ರಿಪೀಟಬಲ್ ಅಂದ್ರೆ ಮತ್ತೆ ಮತ್ತೆ ಮಾಡಿದ್ರು ಅದೇ ರೀತಿ ರಿಸಲ್ಟ್ ಬರುವಂತದ್ದು. ಸೊ ಡಿಪೆಂಡಬಲ್ ಕೈಂಡ್ ಆಫ್ ಮಷಿನ್. ಪ್ಲಸ್ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಬರ್ತಾ ಇದೆ. ಬೇರೆ ಬೇರೆ ಡೊಮೇನ್ಸ್ ಆಫ್ OCT, ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಬೇರೆ ಲೆವೆಲ್ ಆಫ್ OCT, ಇವಾಗ ಅದರಲ್ಲಿ ಫೋರಿಯರ್ ಡೊಮೇನ್, ಸ್ಪೆಕ್ಟ್ರಲ್ ಡೊಮೇನ್ OCT, ಫೋರಿಯರ್ ಡೊಮೇನ್ OCT, ಸ್ವೆಪ್ಟ್ ಸೋರ್ಸ್ OCT ಅಂತೆಲ್ಲ ಬಂದಿದೆ. ಪ್ಲಸ್ ಆಂಟೀರಿಯರ್ ಸೆಗ್ಮೆಂಟ್ ಅಂದ್ರೆ ನಮ್ಮ ಕಣ್ಣಿನ ದ್ರವ ಎಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆಯೋ ಅಲ್ಲಿರೋ ಬ್ಲಾಕೇಜ್ನ ನಾವು ಕಂಡು ಹಿಡಿಯೋಕ್ಕೂ ಸ್ಕ್ಯಾನ್ಸ್ ಎಲ್ಲ ಬಂದಿದೆ. ಸೊ ಇವೆಲ್ಲ ಬಹಳ ಲೇಟೆಸ್ಟ್ ಟೆಕ್ನಾಲಜೀಸ್ ಗ್ಲಾಕೋಮಾಲಿ ಇದೆ. ಓಕೆ, ಮಾತಾಡೋಣ. ಹಾಗೆ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಹಲೋ ಹಲೋ, ಹೇಳಿ, ತಮ್ಮ ಹೆಸರು ಯಾವೂರಿಂದ? ಶೈಲಾ ಅವ್ರ ಸರ್. ಯಾವೂರು? ಬೆಂಗಳೂರು ಸರ್. ಬೆಂಗಳೂರು. ಕೇಳಿ, ಏನ್ ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಮಸ್ಕಾರಮ್ಮ, ಹೇಳಿ. ಮೇಡಮ್, ಬೆರಡು ಕಣ್ಣುಗಳು ಗುಡ್ಡೆ ಎಲ್ಲ ಇದೆಯಲ್ಲ ಮೇಡಮ್, ಸ್ವಲ್ಪ ಯಾವಾಗಾದ್ರೂ ನೋವುತ್ತೆ ಮೇಡಮ್. ಅದ್ಬಿಟ್ಟು ಏನು ಅಂತ ಪ್ರಾಬ್ಲಮ್ ಏನಿಲ್ಲ ಮೇಡಮ್. ನಾರಾಯಣ ನೇತ್ರಾಲಯದಲ್ಲಿ ತೋರಿಸ್ಕೊಂಡ್ ಬಂದಿದೀವಿ, ಗ್ಲಾಸಸ್ ಎಲ್ಲ ಕೊಟ್ಟಿದ್ದಾರೆ. ಅದೇ ಓದ್ಬೇಕಾದ್ರೆ ಸ್ವಲ್ಪ ಮಂಜು ತರ ಕಾಣಿಸ್ತಾ ಇತ್ತು, ಅದಕ್ಕೆಲ್ಲ ಗ್ಲಾಸ್ ಕೊಟ್ಟಿದ್ದಾರೆ, ರೀಡಿಂಗ್ ಗ್ಲಾಸಸ್. ತಮ್ಮ ವಯಸ್ಸು? 44 ಮೇಡಮ್. ಸೊ ನೀವು ರೀಡಿಂಗ್ ಗ್ಲಾಸ್ ಹಾಕ್ಲೇಬೇಕಾಗತ್ತೆ, ಇಲ್ಲ ಅಂದ್ರೆ ಸ್ಟ್ರೈನ್ ಆಗುತ್ತೆ. ಸೊ ದಯವಿಟ್ಟು ರೀಡಿಂಗ್ ಗ್ಲಾಸ್ ಹಾಕೊಳ್ಳಿ. ಹತ್ರದ ಏನೇ ಕೆಲ್ಸಕ್ಕೂ, ಅದ್ರ ಹೆಸರು ರೀಡಿಂಗ್ ಗ್ಲಾಸ್ ಇರ್ಬೋದು, ಆದ್ರೆ ಅದು ನಿಮ್ಮ ಹತ್ರದ ದೃಷ್ಟಿಗೆ. ಸೊ ಸೂಜಿ ದಾರ ಪೋಣಿಸೋದಿರ್ಬೋದು, ನೀವು ಪೇಂಟಿಂಗ್ ಮಾಡೋದಿರ್ಬೋದು, ಅಕ್ಕಿ ಆರಿಸೋದಿರ್ಬಹುದು, ಅದಕ್ಕೆಲ್ಲದ್ರಲ್ಲೂ ನೀವು ಕನ್ನಡಕನ ಬಳಸ್ಬೇಕಾಗತ್ತೆ. ಥೈರಾಯ್ಡ್ ಏನಾದ್ರು ತೊಂದರೆ ಉಂಟಾ? ಇಲ್ಲ. ಟೆಸ್ಟ್ ಮಾಡಿಸಿದೀರಾ? ಮಾಡಿಸಿದೀವಿ ಮೇಡಮ್. ಇಲ್ಲ. ಓಕೆ, ಸರಿ. ಹಾಗಾದ್ರೆ ಮೇಜರ್ ತೊಂದರೆ ಏನು ಅನ್ಸ್ತಿಲ್ಲ ಮ್ಯಾಮ್. ಡ್ರಾಪ್ಸ್ ಹಾಕೊಳ್ಳಿ, ಕನ್ನಡಕ ಹಾಕೊಳ್ಳಿ. ಏನಾದ್ರೂ ತೊಂದರೆ ಇದ್ರೆ ಬಂದು ನಮ್ಮ ಹತ್ರ ಪರೀಕ್ಷೆ ಮಾಡಿಸಿ. ಓಕೆ, ಗ್ಲೂಕೋಮಾ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದೀವಿ. ಗ್ಲೂಕೋಮಾ ಸಮಸ್ಯೆ ಅಂದ್ಕೊಳ್ಳಿ ಎಲ್ಲರೂ ಮೊದಲೇದಾಗಿ ಹೆದರ್ಕೊಳ್ಳೋದು, ಇದು ಪರ್ಮನೆಂಟ್ ಆಗಿ ಒಂದು ಅಂಧತ್ವ, ಬ್ಲೈಂಡ್ನೆಸ್ ಬಂದ್ಬಿಡುತ್ತೆ ಅಂತ ಹೇಳಿ. ಆ ಆತಂಕದಲ್ಲಿ ಇರುವವರಿಗೆ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ಗಳು ಅಥವಾ ಹೊಸ ಹೊಸ ಟೆಕ್ನಾಲಜಿಗಳು ಹೇಗೆ ಅವ್ರಿಗೆ ಧೈರ್ಯ ಕೊಡ್ಬೋದು ಅಂತ? ಒಂದು ಅರ್ಲಿ ಡಯಾಗ್ನೋಸಿಸ್ಸೇ ಇದರಲ್ಲಿ ನಿಮ್ಗೆ ಹೆಲ್ಪ್ ಮಾಡೋದು. ಸೊ ಹೆದರ್ಕೊಳ್ಳೋದ್ರಿಂದ, ನೀವು ಟೆಸ್ಟ್ ಮಾಡಿಸ್ಕೊಳ್ಳೋದೇ ಇರೋದ್ರಿಂದ ರೋಗ ಏನು ಹೋಗ್ಬಿಡೋದಿಲ್ಲ. ನೀವು ಮುಂಚೆನೆ ಬಂದು ಟೆಸ್ಟ್ ಮಾಡಿಸಿ ಡಯಾಗ್ನೋಸ್ ಮಾಡಿದ್ರೆ ಅಂಧತ್ವನ ನಾವು ಪ್ರಿವೆಂಟ್ ಮಾಡ್ಬೋದು. ಬಂದ ಮೇಲಲ್ಲ, ಬರೋಕ್ಕಿಂತ ಮುಂಚೆನೆ ನಾವು ಅದನ್ನು ಪ್ರಿವೆಂಟ್ ಮಾಡಬಹುದು. ನಾನ್ ಇನ್ವೇಸಿವ್ ಟೆಸ್ಟ್ ಅಂದ್ರೆ ನಿಮ್ಮ ಕಣ್ಣಿಗೆ ಯಾವ ರೀತಿಯಾಗಿ ಮುಟ್ಟೋದು, ಚುಚ್ಚೋದು ಅವೆಲ್ಲ ಏನು ಇರೋದಿಲ್ಲ. ಈಗ ಕ್ವಿಕ್ ಪ್ರೊಸೀಜರ್ಸ್ ಇರುತ್ತೆ, ಬೇಗ ಗೊತ್ತಾಗುತ್ತೆ. ಬೇಗ ಗೊತ್ತಾದ ತಕ್ಷಣ ಏನಾಗುತ್ತೆ, ಅದು ಟ್ರೀಟ್ಮೆಂಟ್ ಕೂಡ ಬಹಳ ಮುಂಚೆನೆ ಆಗುತ್ತೆ. ಲೇಸರ್ ಪ್ರೊಸೀಜರ್ಸ್ ಇದೆ, ಮುಂಚೆ ಎಲ್ಲ ಯಾವುದಕ್ಕೆ ಶಸ್ತ್ರಚಿಕಿತ್ಸೆ ಬೇಕೋ ಅದಕ್ಕೆಲ್ಲ ನಾವು ಇವಾಗ ಲೇಸರಲ್ಲೇ ಅದನ್ನ ಮುಗಿಸ್ತೀವಿ. ಐರಿಸ್ ಅಲ್ಲಿ ಒಂದು ಓಪನಿಂಗ್ ಮಾಡ್ತೀವಿ, ಪೆರಿಫೆರಲ್ ಐರಿಡಾಟಮಿ ಅಂತ, ಆ ಪ್ರೊಸೀಜರ್ ಇರಬಹುದು. ಅಥವಾ ಕಣ್ಣಲ್ಲಿ ಬೇರೆ ರೀತಿ ಲೇಸರ್ಸ್ ಮಾಡಿ ಕಣ್ಣಿಂದು ದ್ರವದ್ದು ಪ್ರೊಡಕ್ಷನ್ನ ಕಡಿಮೆ ಮಾಡುವಂಥದ್ದು. ಶಸ್ತ್ರಚಿಕಿತ್ಸೆನೂ ಬಹಳ ಮುಂದುವರೆದಿದೆ ಗ್ಲಾಕೋಮಾ ಅಲ್ಲಿ. ಪ್ಲಸ್ ಡ್ರಾಪ್ಸ್ ಕೂಡ. ಸೊ ಗ್ಲಾಕೋಮಾ ಅಲ್ಲಿ ಮಲ್ಟಿಪಲ್ ಮೆಡಿಕೇಶನ್ಸ್ ಅವೈಲೇಬಲ್ ಇದೆ. ಏನಂದ್ರೆ ಪ್ರತಿಯೊಂದು ಡ್ರಾಪ್ಸು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿ ಕಣ್ಣಿನ ಪ್ರೆಷರ್ನ ಕಡಿಮೆ ಮಾಡ್ತಾ ಬರುತ್ತೆ. ಈಗ ಎಲ್ಲ ಅದರಲ್ಲೂ ಕೂಡ ಹೊಸ ಕ್ಲಾಸ್ ಆಫ್ ಮೆಡಿಸಿನ್ಸ್ ಬಂದಿದೆ. ಪ್ಲಸ್ ಕಾಂಬಿನೇಷನ್ ಡ್ರಗ್ಸ್ ಅಂತ ಹೇಳ್ತೀವಿ. ಸೊ ಒಂದು ಡ್ರಾಪ್ ದಿನಕ್ಕೆ 3 ಸಲ, ಒಂದು ಡ್ರಾಪ್ ದಿನಕ್ಕೆ 2 ಸಲ, ಇನ್ನೊಂದು ಡ್ರಾಪ್ ದಿನಕ್ಕೆ 3 ಸಲ, ಇದನ್ನೆಲ್ಲ ಸೇರಿಸಿ 2-3 ಡ್ರಾಪ್ ಸೇರಿ ಒಂದೇ ಡ್ರಾಪ್ ಬಂದಿದೆ. ಸೊ ಎಷ್ಟು ಸಲ ನೀವು ಹಾಕೊಳ್ತಿರೋ ಅದು ಬಹಳ ಕಡಿಮೆ ಆಗಿದೆ. ಹೊಸ ಹೊಸ ಡ್ರಾಪ್ಸ್ ಬಂದಿರೋದ್ರಿಂದ ಬೇರೆ ರೀತಿಯಲ್ಲಿ ಆಕ್ಟ್ ಮಾಡಿ ಕಣ್ಣಿನ ಪ್ರೆಷರ್ನ ಕಂಟ್ರೋಲ್ ಮಾಡೋ ಅಂತ ಇದೆಲ್ಲ ಪಾಸಿಬಿಲಿಟೀಸ್ ಕೂಡ ಇದೆ. ಶಸ್ತ್ರಚಿಕಿತ್ಸೆಯಲ್ಲಿ ಎಸ್ಪೆಷಲಿ ಹೇಳೋದಾಗಿದ್ರೆ ಕಣ್ಣಲ್ಲಿ ಗ್ಲಾಕೋಮಾಗೆ ನಾವು ಟ್ರಬ್ಯಾಕ್ಯುಲೆಕ್ಟಮಿ ಅಂತ ಮಾಡ್ತೀವಿ. ಅದು ಗೋಲ್ಡನ್ ಸ್ಟ್ಯಾಂಡರ್ಡ್, ಅದೇ ಮುಂಚೆಯಿಂದ ಬಂದಿರೋಂಥ ಪ್ರೊಸೀಜರ್.
ಕಣ್ಣಲ್ಲಿ ಒಂದು ಓಪನಿಂಗ್ ಕ್ರಿಯೇಟ್ ಮಾಡಿ ಕಣ್ಣಿನ ದ್ರವಾನ ಅದರಿಂದ ಹೊರಗೆ ಬರೋ ಹಂಗ ಮಾಡೋವಂಥದ್ದು. ಅದು ಆ್ಯಕ್ಚುಲ್ ಫುಲ್ ಆನ್ ಬೇಸಿಕ್ ಸರ್ಜರಿ. ಅಡ್ವಾನ್ಸ್ಮೆಂಟ್ಸ್ ಬಂದಿದೆ, ಅದರಲ್ಲಿ ವ್ಯಾಲ್ವ್ ಸರ್ಜರಿ ಅಂತ ಮಾಡ್ತೇವೆ. ಯಾರಲ್ಲಿ ಈ ಬೇಸಿಕ್ ಸರ್ಜರಿಯಲ್ಲಿ ಕಣ್ಣಿನ ದೃಷ್ಟಿ ಉಳಿಯೋಲ್ವೋ ಅಥವಾ ಯಾರಲ್ಲಿ ಕಣ್ಣಿನ ಪ್ರೆಷರ್ ಇಷ್ಟಕ್ಕೂ ಕಂಟ್ರೋಲಲ್ಲಿ ಆಗಲ್ವೋ ಅವ್ರಿಗೆ ವ್ಯಾಲ್ವ್ ಸರ್ಜರೀಸ್ ಅಂತ ಮಾಡ್ತೀವಿ. ಮೂರನೇದು ಇವಾಗ ಮಿನಿಮಲಿ ಇನ್ವೇಸಿವ್ ಗ್ಲಾಕೋಮಾ ಸರ್ಜರೀಸ್ ಅಂತ ಬಂದಿದೆ, ನಾವು ಅದನ್ನು ಮಿಗ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಪ್ರೊಸೀಜರ್ ಆಸ್ ಸಚ್ ಬಹಳ ಒಂದು ಮೇ ಬಿ 5-6 ಮಿನಿಟ್ಸ್ ಪ್ರೊಸೀಜರ್. ಕಣ್ಣಿನ ಆ್ಯಂಗಲ್ನ ನಾವು ನೋಡಿಬಿಟ್ಟು ಮೈಕ್ರೋಸ್ಕೋಪ್ ಅಂಡರಲ್ಲಿ ಅದರಲ್ಲೇ ನಾವು ಮಿಕ್ಸ್ ಸರ್ಜರೀಸ್ ಮಾಡೋದು. ಅದರಲ್ಲಿ ಗೋನಿಯಾಟಮೀಸ್ ಅಂತ ಏನು ಹೇಳ್ತೀವಿ ಅದು ಬಹಳ ಕ್ವಿಕ್ಲಿ ಪಾಪ್ಯುಲರ್ ಆಗ್ತಾ ಇರೋದು, ಎಸ್ಪೆಷಲಿ ಇಂಡಿಯಾಲಿ. ಐಸ್ಟೆಂಟ್ ಪ್ರೊಸೀಜರ್ಸ್ ಅಂತ ಕಣ್ಣಲ್ಲಿ ಹಾಕುವಂಥ ಚಿಕ್ಕ ವ್ಯಾಲ್ವ್ಸ್ ಎಲ್ಲ ಬಂದಿದೆ. ಅದನ್ನು ನಾವು ಕ್ಯಾಟ್ರಾಕ್ಟ್ ಸರ್ಜರಿ ಜೊತೆ ಕಾಂಬಿನೇಷನಲ್ಲೂ ಮಾಡಬಹುದು ಅಂತ ಸಾಧ್ಯತೆಗಳು ಕೂಡ ಇದೆ. ಸೊ ನೀವು ಆದಷ್ಟು ಬೇಗ ಬಂದಷ್ಟು ನಮ್ಮಲ್ಲಿ ಅದನ್ನು ಟ್ರೀಟ್ಮೆಂಟ್ ಆಪ್ಷನ್ಸ್ ಬಹಳ ಜಾಸ್ತಿ ಇರುತ್ತೆ. ಅಂದರೆ ಈ ಗ್ಲೋಕೋಮಾ ಸಮಸ್ಯೆ ಸಹಜವಾಗಿ ಆರಂಭ ಆಗೋದು ಒಂದು ಕಣ್ಣಿಂದ ಆರಂಭ ಆಗುತ್ತಾ ಅಥವಾ ಎಡಗಣ್ಣು ಬಲಗಣ್ಣು ಹೋದಾದ್ರೆ ಅಥವಾ ಎರಡೂ ಕಣ್ಣಿಗೂ ಎಫೆಕ್ಟಿವ್ ಆಗುವಂಥ ಚಾನ್ಸಸ್ ಇರುತ್ತೆ ಅಥವಾ ಹೇಗೆ? ಯೂಶಲಿ ಆ್ಯಕ್ಚುಲಿ ಎರಡು ಕಣ್ಣಲ್ಲೇ ಆಗುವಂಥದ್ದು. ಸೊ ಬೈಲ್ಯಾಟ್ರಲ್ ಬಟ್ ನಾಟ್ ಸೈಮಲ್ಟೇನಿಯಸ್ ಅಂತ ಹೇಳ್ತೀವಿ. ಅಂದರೆ ಎರಡು ಕಣ್ಣಲ್ಲೂ ಆಗುತ್ತೆ, ಒಂದು ಕಣ್ಣಲ್ಲಿ ಜಾಸ್ತಿ ಇರುತ್ತೆ ಇನ್ನೊಂದು ಕಣ್ಣಿಗಿಂತ. ಅದಕ್ಕೆ ಎಕ್ಸೆಪ್ಷನ್ ಅಂದರೆ ನಿಮಗೆ ಏಟು ಬಿದ್ದು ಕಣ್ಣಲ್ಲಿ ಗ್ಲಾಕೋಮಾ ಆಗೋದು, ಕಣ್ಣಲ್ಲಿ ಕ್ರ್ಯಾಕರ್ ಇಂಜುರೀಸ್ ಅಥವಾ ಕಣ್ಣಿಗೆ ಬಾಲ್ ಹೊಡೆಯೋದು, ಅವೆಲ್ಲ ಅವಾಗ ಅದು ಒಂದೇ ಕಣ್ಣಲ್ಲಿ ಆಗುವಂಥ ಪಾಸಿಬಿಲಿಟೀಸ್ ಜಾಸ್ತಿ. ಒಂದೊಂದು ಥರದ ಡೆವಲಪ್ಮೆಂಟಲ್ ಗ್ಲಾಕೋಮಾ ಅಂದರೆ ಹುಟ್ಟದಾಗಿಂದ ಜೆನೆಟಿಕ್ ಪ್ರಾಬ್ಲಮ್ ಆಗಿ ಬರುವಂಥದ್ದು ಒಂದೊಂದು ಗ್ಲಾಕೋಮಾಸ್ ಒಂದೇ ಕಣ್ಣಲ್ಲಿ ಬರಬಹುದು, ಬಟ್ ನಾರ್ಮಲಿ ಎರಡು ಕಣ್ಣಲ್ಲೇ ಬರುವಂಥದ್ದು ಗ್ಲಾಕೋಮಾ. ಓಕೆ, ಅಂದರೆ ಈ ಸಮಸ್ಯೆಗಳು ಆರಂಭ ಆಗೋದು ಎರಡು ಕಣ್ಣಿಂದ ಅಂತಲೇ ಹೇಳ್ತಿದ್ದಾರೆ. ಅಂದರೆ ಈಗ ಟೆಕ್ನಾಲಜಿ ವೈಸ್ ತಾವು ಹೇಳ್ತಾ ಇದ್ದೀನಿ, ಅಂದರೆ ಈ ಸರ್ಜರಿ ಆಗಿರ್ಬೋದು, ಲೇಸರ್ ಟ್ರೀಟ್ಮೆಂಟ್ಸ್ಗಳು ಎಷ್ಟು ಮಟ್ಟಿಗೆ ಫಾಸ್ಟ್ ರಿಕವರಿ ಆಗೋದಕ್ಕೆ ಇದು ನಿಮ್ಗೆ ಸಹಾಯ ಮಾಡುತ್ತೆ ಅಂತ? ವೆರಿ ಮಚ್. ಮುಂಚೆ ಎಲ್ಲ ಸರ್ಜರೀಸ್ ಅಂದರೆ ಆಬ್ವಿಯಸ್ಲಿ ಸೂಚರ್ಸ್ ಎಲ್ಲ ಇರುತ್ತೆ, ಅದರದ್ದು ರಿಸಾಲ್ವ್ ಆಗಬೇಕು, ಅದೆಲ್ಲ ಟೈಮ್ ತಗೊಳುತ್ತೆ. ಬಾಡಿನೇ ಅಬ್ಸಾರ್ಬ್ ಆಗಿದ್ದಿರಲಿ ಅಥವಾ ನಾನ್ ಅಬ್ಸಾರ್ಬಬಲ್ ಇರಲಿ. ಬಟ್ ಇವಾಗ ಬಂದಿರೋಂಥ ಲೇಸರ್ ಸರ್ಜರೀಸ್ ಅಥವಾ ಮಿಕ್ಸ್ ಸರ್ಜರೀಸ್ ಅಲ್ಲಿ ಆ ರೀತಿ ಇರೋದಿಲ್ಲ. ಇಟ್ಸ್ ಕಾಲ್ಡ್ ಮೈಕ್ರೋ ಇನ್ವೇಸಿವ್ ಬಿಕಾಸ್ ಇಟ್ ಈಸ್ ಮಿನಿಮಲಿ ಇನ್ವೇಸಿವ್. ಇನ್ವೇಷನ್ ಅಂದರೆ ಕಣ್ವೊಳಗೆ ನಾವು ಮಾಡ್ತಾ ಇರೋಂಥ ಚೇಂಜಸ್. ಸೊ ಅದರಲ್ಲಿ ಇನ್ಸಿಷನ್ನು ಚಿಕ್ಕದಿರುತ್ತೆ, ಸೆಲ್ಫ್ ಹೀಲಿಂಗ್ ಥರ ಇರುತ್ತೆ, ಕ್ವಿಕ್ಕರ್ ಇರುತ್ತೆ. ಸೊ ಇದೆಲ್ಲ ಅಡ್ವಾನ್ಸ್ಮೆಂಟ್ಸು ಗ್ಲೋಕೋಮಾ. ಓಕೆ, ಮಾತಾಡೋ ಇನ್ನು ಗ್ಲೂಕೋಮಾ ಸಮಸ್ಯೆಗಳು ಜೊತೆಗೆ ಟ್ರೀಟ್ಮೆಂಟ್ಗಳು, ಪ್ರೊಸೀಜರ್ಸ್ಗಳು ಏನಿದೆ ಅಂತ ತಿಳ್ಕೊಳ್ಳೋಣ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ ಸರ್, ನಮ್ದು ಕೊಪ್ಪಳ. ಹಾ, ಏನ್ ಹೆಸರು? ನಂದು ರೈಟ್ ಸೈಡ್ ಕಣ್ಣು ಸರ್. ಹಾ, ಅದೇನೋ ನರ ಬ್ಲಾಕ್ ಆಗಿದೆ ಅಂತಂದು ಅಂತ ಹೇಳಿದ್ರು, ಇಂಜೆಕ್ಷನ್ ಮಾಡಿಸ್ಬೇಕಂತ ಹೇಳಿದ್ರು. ಎಷ್ಟು ವಯಸ್ಸು? ಬ್ಲರ್ ಆಗಿ ಕಾಣುತ್ತೆ, ಫುಲ್ ಬ್ಲರ್ ಆಗಿ ಕಾಣುತ್ತೆ. ಇಂಜೆಕ್ಷನ್ ಮಾಡಿಸಿದೀನಿ, ಒಂದು 30-35 ಇಂಜೆಕ್ಷನ್ ಮಾಡಿಸಿದೀನಿ ಸರ್. ಅದು ಇನ್ನೂ ಹಿಂಗೆ ಇದೆ, ಬ್ಲರ್ ಆಗಿ ಕಾಣುತ್ತೆ. ನಿಮ್ಮ ವಯಸ್ಸೆಷ್ಟು? ನಿಮ್ಮ ವಯಸ್ಸು, ನಿಮ್ಮ ಏಜ್? ನಮ್ದು ಏಜ್ 50 ಇದೆ ಸರ್ ಇವಾಗ. 50 ಅದನ್ನ. ಹೆಸರು ತಮ್ದು? ಮಂಜುನಾಥ್ ಅಂತ. ಮಂಜುನಾಥ್. ಓಕೆ, ಮಾತಾಡಿ. ಈಗ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಸಂಧ್ಯಾ ಅವರು ಇದ್ದಾರೆ, ಮಾತಾಡಿ. ಮಂಜುನಾಥ್ ಅವರೇ, ನೀವು ಹೇಳ್ತಿರೋದ್ ನೋಡಿದ್ರೆ ಕಣ್ಣಲ್ಲಿ ರೆಟಿನಾ ತೊಂದರೆ ಇದ್ದ ಹಾಗಿದೆ. ಕಣ್ಣಲ್ಲಿ ರೆಟಿನಾ ಅಲ್ಲಿ ಮೋಸ್ಟ್ಲಿ ಹೊಸ ನ್ಯೂವ್ಯಾಸ್ಕ್ಯುಲರ್ ಮೆಂಬ್ರೇನ್ ಅಂತೀವಿ, CNVM ಅಂತ, ಅಥವಾ ಕಣ್ಣಲ್ಲಿ ನೀರು ತುಂಬಿಕೊಂಡಿರುವಂತದ್ದು. ಎರಡರಲ್ಲಿ ಒಂದು. ಶುಗರ್ ಇದೆಯಾ? ಶುಗರ್ ಇಲ್ಲ, BP ಇಲ್ಲ. ಎರಡೂ ಇಲ್ಲ. ಶುಗರು BP ಎರಡೂ ಇಲ್ಲ. ಎರಡು ಇಲ್ಲ. ಮೈನಸ್ ಪವರು ಕಣ್ಣಲ್ಲಿ. ಕನ್ನಡಕ ಫುಲ್ ಬ್ಲರ್ ಆಗಿ ಕಾಣುತ್ತೆ, ರೈಟ್ ಸೈಡ್ ಮಾತ್ರ ಒಂದ್ ಕಣ್ಣು. ಸರ್, ಬಂದು ತೋರಿಸ್ಬೇಕು. ನೀವು ಹೇಳ್ತಿರೋದು ಡೆಫಿನೆಟ್ ರೆಟಿನಾ ಪ್ರಾಬ್ಲಮ್ಮೇ. ಅದರಲ್ಲಿ ಆ ರೀತಿ ಮಲ್ಟಿಪಲ್ ಇಂಜೆಕ್ಷನ್ಸ್ ಬೇಕಾಗುವಂತ ಒಂದು ಸಾಧ್ಯತೆಗಳು ಇರುತ್ತೆ. ಬಟ್ ನೀವು ಮುಂಚೆಗೂ ಇವಾಗೂ ಡಿಫ್ರೆನ್ಸ್ ಇಲ್ಲ ಅಥವಾ ಅದು ಅಲ್ಲಿಗೆ ಉಳ್ಕೊಂಡಿದ್ಯಾ ಇಂಜೆಕ್ಷನ್ ಜೊತೆ ದೃಷ್ಟಿ? ಮೇಡಮ್ ಅಷ್ಟೇ ಇದೆ. ಅದು ಒಂದು 35 ಇಂಜೆಕ್ಷನ್ ಮಾಡಿಸಿದೀನಿ. ಆಮೇಲೆ ಅದೇನು ಅದೇ ಹುಬ್ಳಿ MM ಜೋಶಿ ಹಾಸ್ಪಿಟಲ್ ಅಲ್ಲಿ, ಒಳ್ಳೆ ಹಾಸ್ಪಿಟಲ್ ಅಲ್ಲೇ ತೋರಿಸಿದೀರಾ? ರೆಟಿನಾದೇ ಪ್ರಾಬ್ಲಮ್ ಸರ್. ನೀವು ಇಲ್ಲಿ ಬಂದ್ರೆ ನಿಮ್ದು ರಿಪೋರ್ಟ್ಸ್ ತಗೊಂಡ್ ಬಂದ್ರೆ ನಮ್ ರೆಟಿನಾ ಸ್ಪೆಷಲಿಸ್ಟ್ ನೋಡಿ ನಾವು ನಿಮ್ ಪರೀಕ್ಷೆ ಮಾಡಿ ಹೇಳ್ಬೋದು. ಒಂದ್ಸರಿ ಬರ್ರಿ, ಕೊಪ್ಪಳದಿಂದ ಡೈರೆಕ್ಟ್ ಬೆಂಗಳೂರು ಬರ್ರಿ. JP ನಗರದಲ್ಲಿ ಆಸ್ಪತ್ರೆ ಇದೆ, ಹೋಗಿ ನಿಮ್ಮ ಕಣ್ಣಿನ ಸಮಸ್ಯೆ ಏನಿದೆಲ್ಲ ಸರಿ ಮಾಡ್ಕೊಳ್ಳಿ. ಅಂದರೆ ಈ ಕಾಲರ್ ಕೇಳಿರುವ ಹಾಗೆ ಸಹಜವಾಗಿ ಬರುವಂಥ ಇಂಜೆಕ್ಷನ್ಸ್ ಅಂದ್ಮೇಲೆ ಎಲ್ಲರೂ ಪೇಷಂಟ್ಸ್ಗಳು ಹೆದರ್ಕೊಳ್ತಾರೆ. 35 ಇಂಜೆಕ್ಷನ್ ಅಂತ ಹೇಳ್ತಾರೆ. ಅದು ಕಣ್ಣಿಗೆ ಮಾಡ್ತಾರಾ ಅಥವಾ ಹೇಗಿದೆ? ಕಣ್ಣಿಗೆನೆ. ಅದು ಅದ್ರಲ್ಲಿ ಒಂದು ಕಂಡೀಷನ್ಸ್ ಇರುತ್ತೆ.
ಸೊ ಅದು ಸಮಟೈಮ್ಸ್ ಮಂತ್ಲಿ ಕೂಡ ಕೊಡೋಂಥ ರೀಸನ್ಸ್ ಇರುತ್ತೆ ಕಣ್ಣಲ್ಲಿ ಇಂಜೆಕ್ಷನ್ಸ್, ಎಸ್ಪೆಷಲಿ ಕಣ್ಣಲ್ಲಿರೋ ರೆಟಿನಾಲಿರೋ ಪ್ರಾಬ್ಲಮ್ಸ್ ಇಂದ. ಬಟ್ ಹೌದು, ಇವ್ರು ಒನ್ ಆಫ್ ದ ರೇರ್ ಪೇಷಂಟ್ಸ್ ಅಷ್ಟು ಇಂಜೆಕ್ಷನ್. ಯಾಕಂದ್ರೆ ನಾವೆಲ್ಲ ಮಾತಾಡ್ತೀವಿ ಟೆಕ್ನಾಲಜಿ ಬಗ್ಗೆ, ಲೇಸರ್ ಬಗ್ಗೆ, ಸರ್ಜರಿ ಅಂತ ಹೇಳಿ, ಬಟ್ ಸ್ಟಿಲ್ 35 ಇಂಜೆಕ್ಷನ್ಸ್ಗಳು. ಇನ್ ಕೇಸ್ ಇದೇ ಪೇಷಂಟ್ ನಿಮ್ಮ ಹತ್ರ ಬಂದ್ರೆ ಹೆಂಗೆ ಕ್ಯೂರ್ ಮಾಡ್ಬೋದು, ಎಷ್ಟು ಸ್ಪೀಡ್ ಆಗಿ ರಿಕವರಿ ಆಗ್ಬೋದು ಅಂತ ಆ ರೀತಿ ಹೇಳಕ್ಕಾಗಲ್ಲ. ಬಿಕಾಸ್ ಐ ಆಮ್ ಶ್ಯೂರ್ ಎಲ್ಲಿ ಮಾಡ್ತಿದಾರೋ ಅಲ್ಲಿ ಚೆನ್ನಾಗೇ ಮಾಡ್ತಾ ಇರ್ತಾರೆ. ಬಟ್ ಅವರು ನಾನು ಕೇಳ್ದಂಗೆ ಕ್ವೆಶ್ಚನ್ ಅವ್ರಿಗೆ ನಾನು ಏನ್ ಕೇಳಿದೆ ಅಂದ್ರೆ, ಒಂದು ಅವ್ರು 35 ಇಂಜೆಕ್ಷನ್ ತಗೊಂಡಿದ್ದಾರೆ ಅಂದ್ರೆ ಅದರಿಂದ ಒಳ್ಳೇದಾಗದೆ ಇದ್ರೆ ಅವ್ರು ತಗೊಳಕ್ ಸಾಧ್ಯನೇ ಇಲ್ಲ. 1, 2, 3 ಇಂಜೆಕ್ಷನ್ ತಗೋಬಹುದು. ಬಟ್ ಅವ್ರ ವಿಷನ್ ಅದಾದ್ಮೇಲೆ ಸ್ಟೆಬಿಲೈಸ್ ಆಗಿದೆ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅದು ಫುಲ್ ವಾಪಸ್ ಹೋಗುತ್ತೆ ಅಂತ. ಈಗ ಮೈಯಲ್ಲಿ ಯಾವುದೇ ಭಾಗದಲ್ಲಿ ಈಗ ಫ್ರಾಕ್ಚರ್ ಆಗಿರಬಹುದು, ಫ್ರಾಕ್ಚರ್ ಆದ್ಮೇಲೆ ನೀವು ಅದನ್ನ ಸರ್ಜರಿ ಮಾಡಿ ಆ ಜಾಯಿಂಟ್ ನ ಮೂವ್ ಮಾಡಿಸ್ತೀರಾ, ಸೊ ಅದು ಬರುತ್ತೆ. ಅದೇ ರೀತಿ ಕಣ್ಣಿನ ದೃಷ್ಟಿನೂ ಒಂದು ಲೆವೆಲ್ ವರ್ಗೂ ಬಂದಿದೆ ಅವರಲ್ಲಿ, ಮತ್ತೆ ಫುಲ್ ಬರದೇ ಇರ್ಬೋದು. ಅಂದ್ರೆ 6 ಕೊನೆ ಲೈನ್ ವರ್ಗೂ ಅವ್ರು ನೋಡದೇ ಇರಬಹುದು. ನಾವು ಬೆಸ್ಟ್ ಕರೆಕ್ಟೆಡ್ ವಿಷನ್ ಅಂತ ಹೇಳ್ತೀವಿ. ಅವರಲ್ಲಿ ಲಾಸ್ಟ್ 2-3 ಲೈನ್ ಮೋಸ್ಟ್ಲಿ ಅವ್ರಿಗೆ ಕಾಣಿಸ್ತಿಲ್ಲ ಅಷ್ಟೇ. ಓಕೆ ಓಕೆ ಅಂದರೆ ಇದಿಷ್ಟು ಸತ ಆಯಿತು. ಬಟ್ ಇನ್ನು ಗ್ಲೋಕೋಮಾದಲ್ಲಿ ಬರುವಂಥ ಟೆಕ್ನಾಲಜಿ ಬಗ್ಗೆ ತಾವು ಹೇಳ್ತಾ ಇದ್ರಿ. ಅಂದರೆ ಈ ಲೆವೆಲ್ 1, 2, 3 ಅಂತ ಏನಾದರೂ ಇರುತ್ತಾ ಗ್ಲೋಕೋಮಾ ಸಮಸ್ಯೆಗಳು ಬಂದವರಿಗೆ? ಅಂದರೆ ಫಸ್ಟ್ ಸ್ಟೇಜಲ್ಲಿ ತಾವು ಹೇಳ್ತಾರೆ ರಿಕವರಿ ಬೇಗ ಮಾಡ್ಕೋಬೋದು ಅಂತೇಳಿ, ಅಥವಾ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗಿ ಕೊಡ್ಬೋದು ಅಂತೇಳಿ. ಅಂದರೆ ಯಾವ ಹಂತದಲ್ಲಿ ಗ್ಲುಕೋಮಾದಿಂದ ಸ್ವಲ್ಪ ಸರಿಪಡಿಸ್ಬೋದು ಅಂತ ತಾವು ಹೇಳ್ಬೋದು? ಇಲ್ಲ, ಅದನ್ನ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹೇಳ್ತಿಲ್ಲ ನಾವು. ಮೈಲ್ಡ್, ಮಾಡರೇಟ್, ಸಿವಿಯರ್ ಗ್ಲೋಕೋಮಾ ಅಥವಾ ಮೈಲ್ಡ್, ಮಾಡರೇಟ್, ಅಡ್ವಾನ್ಸ್ ಗ್ಲೋಕೋಮಾ ಅಂತ ಹೇಳ್ತೀವಿ. ಸೊ ಮೈಲ್ಡ್ ಗ್ಲೋಕೋಮಾ ಅಲ್ಲಿ ಡೆಫಿನೆಟ್ಲಿ ಪೇಷಂಟ್ಗೆ ಯಾವುದು ರೀತಿ ಸಿಂಪ್ಟಮ್ ಇರಲ್ಲ. ಅದನ್ನ ನಾವು ಟೆಸ್ಟ್ ಮಾಡಿ ಪಿಕಪ್ ಮಾಡೋಂಥ ಇದೇ ಜಾಸ್ತಿ. ಆ ರೀತಿಯವರಲ್ಲಿ ಅದನ್ನ ಅಲ್ಲಿಗೆ ನಿಲ್ಸ್ಬಿಟ್ಟು ಮುಂದೆ ಅವ್ರಿಗೆ ಯಾವ ರೀತಿ ದೃಷ್ಟಿ ಹಾನಿ ಆಗದಿರೋಂಗೆ ಮೈಲ್ಡ್ ಅವರಿಗೆ ನಾವು ನೋಡ್ಕೋಬಹುದು. ಮಾಡ್ರೇಟ್ ಅಲ್ಲಿ ಕೂಡ ಅದನ್ನ ಅಲ್ಲಿಗೆ ನಿಲ್ಸಬಹುದು, ದೃಷ್ಟಿ ಮುಂದೆ ಕೆಡದೆ ಇರೋ ಹಾಗೆ ನೋಡ್ಕೋಬಹುದು, ಅವ್ರ ಡೈಲಿ ಆಕ್ಟಿವಿಟೀಸ್ ಎಫೆಕ್ಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಬಹುದು. ಅಥವಾ ಅಡ್ವಾನ್ಸ್ ಗ್ಲೋಕೋಮಾ ಅಲ್ಲಿ ಮಾತ್ರ ಆಗ್ಲೇ ಪೇಷಂಟ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ದೃಷ್ಟಿ ಹೋಗಿದೆ ಅಂತ. ಓಕೆ, ಅಂದ್ರೆ ಸಹಜವಾಗಿ ಇಂಥ ಒಂದು ಗ್ಲೋಕೋಮಾ ಸಮಸ್ಯೆ ಬರೋದು, ಈಗ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಕಾಯಿಲೆಗಳು, ಡಯಾಬಿಟೀಸ್ ಇರುತ್ತೆ ಅಥವಾ ಥೈರಾಯ್ಡ್ ಇರುತ್ತೆ, ಬೇರೆ ಬೇರೆ ಕಾಯಿಲೆಗಳಿರೋರಿಗೆ ಇಂಥ ಒಂದು ಸಮಸ್ಯೆಗಳು ಹೆಚ್ಚಾಗ್ಬೋದಾ? ಅಥವಾ ಸಡನ್ ಆಗಿ ಯಾರಿಗೂ BP, ಶುಗರ್ ಎಲ್ಲ ನಾರ್ಮಲ್ ಆಗಿರುತ್ತೆ ಅಂಥವ್ರಿಗೂ ಸಹಿತ ಬರ್ಬೋದಾ? ಮೆಜಾರಿಟಿ ಆಫ್ ಕೇಸಸ್ಗಳು ಯಾರಲ್ಲಿ ಕಂಡು ಬರುತ್ತೆ ಅಂತ? ಆ ರೀತಿ ಬರೀ BP ಶುಗರ್ ಅಂತ ಇಲ್ಲ, ಬಟ್ BP ಶುಗರ್ ಎಲ್ಲ ಅಡಿಷನಲ್ ರಿಸ್ಕ್ ಫ್ಯಾಕ್ಟರ್ಸ್. ದಪ್ಪ ಇರೋರಲ್ಲಿ, ಒಬಿಸಿಟಿ ಇರೋರಲ್ಲಿ, ಸ್ಲೀಪ್ ಏಪ್ನಿಯಾ ಅಂತ ಹೇಳ್ತೀವಿ, ಅಂದ್ರೆ ಮಲ್ಕೊಂಡಾಗ ಗೊರಕೆ ಹೊಡಿತಾರಲ್ಲ ಅವ್ರಿಗೆ, ಅದು ಒನ್ ಆಫ್ ದ ನ್ಯೂವರ್ ಥಿಂಗ್ಸ್ ಗ್ಲೋಕೋಮಾ ಅಲ್ಲಿ. ಸೊ ಬೇಸಿಕಲಿ ಬ್ಲಡ್ ಅಲ್ಲಿ ಇರೋ ಆಕ್ಸಿಜನ್ ಅದು ಕಟ್ ಡೌನ್ ಮಾಡುತ್ತೆ. ನೀವ್ ಯಾವಾಗ ಆ ರೀತಿ ಗೊರಕೆ ಹೊಡಿತೀರಾ ಅಂದ್ರೆ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗ್ತಿದೆ ಅಂತ, ಏಪ್ನಿಯಾ ಎಪಿಸೋಡ್ಸ್ ಅಂತ ಹೇಳ್ತೀವಿ. ಅದರಿಂದ ಬ್ಲಡ್ ಫ್ಲೋ ನಿಮ್ಮ ಕಣ್ಣಿನ ನರಕ್ಕೆ, ಆಪ್ಟಿಕ್ ನರ್ವ್ಗೆ ಕಡಿಮೆ ಆಗುತ್ತೆ. ಸೊ ಅವರಲ್ಲಿ ಗ್ಲೋಕೋಮಾ ಬರೋಂಥದ್ದು. ಅಂದ್ರೆ ನಾವೆಲ್ಲ ಹುಡುಕಿರ್ತೀವಿ ಯಾವ ರೀಸನ್ ಅಂತ. BP ಇಲ್ಲ, ಶುಗರ್ ಇಲ್ಲ, ವಯಸ್ಸಿಲ್ಲ, ಇದಿಲ್ಲ ಅಂದ್ರೆ ಅದು ಒಂದು ರೀಸನ್. ಮೈಗ್ರೇನ್ ಹೆಡ್ಏಕ್ಸ್ ಅಥವಾ ವ್ಯಾಸ್ಕ್ಯುಲರ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೀವಿ, ಅವರಲ್ಲಿ ಗ್ಲೋಕೋಮಾ ಕಾಮನ್ ಆಗಿ ಬರುತ್ತೆ. ಬಟ್ ಮೋಸ್ಟ್ ಕಾಮನ್ಲಿ ಇಟ್ ಈಸ್ ದಿ ಏಜ್, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಓಕೆ, ಅಂದ್ರೆ ಗ್ಲೋಕೋಮಾದಲ್ಲಿ ಹಲವಾರು ಕಾರಣಗಳಿದೆ. ಬಟ್ ಪರ್ಮನೆಂಟ್ ಆಗಿ ತಾವು ಹೇಳ್ತಾರೆ ಇದು ಮತ್ತೊಂದ್ಸರಿ ಅಂದ್ರೆ ಕಣ್ಣಿನ ಕಳ್ಳ ಅಂತ ಹೇಳಿ, ಪರ್ಮನೆಂಟ್ ಆಗಿ ಅಂಧತ್ವವನ್ನು ಒಂದ್ಸರಿ ಕಳ್ಕೊಂಡ್ಬಿಟ್ರು ಅಂದ್ರೆ ತಮ್ಮ ನೇತ್ರದಾನಗಳು ಇದೆ, ಸಾಕಷ್ಟು ದೃಷ್ಟಿಯನ್ನ ಮತ್ತೆ ಕೊಡುವಂತಹ ಒಂದಷ್ಟು ಹೊಸ ಕೆಲಸಗಳು ಕೂಡ ನಡೀತಾ ಇದೆ. ಬಟ್ ಗ್ಲುಕೋಮಾದಿಂದ ಕಣ್ಣು ಕಳ್ಕೊಂಡವರಿಗೆ ನೇತ್ರದಾನದ ಮೂಲಕ ಮತ್ತೆ ಕಣ್ಣು ತರಿಸುವಂತ ಸಾಧ್ಯತೆ ಇದೆಯಾ, ಅಥವಾ ಹೇಗೆ ಸಂಪರ್ಕ? ಇಲ್ಲ, ನೇತ್ರದಾನ ಮಾಡೋದು ನಾವು ಬರೀ ಕಾರ್ನಿಯಾ, ಪಾರದರ್ಶಕ ಪಟಲದ್ದು. ಸೊ ಅದು ಕಾರ್ನಿಯಲ್ ಡಿಸೀಸಸ್ ಏನಿದೆ, ಕಾರ್ನಿಯಾ ಅಲ್ಲಿ ಬರುವಂಥ ಡಿಸ್ಟ್ರೋಫೀಸ್ ಅಂತ ಹೇಳ್ತೀವಿ, ಅದರಲ್ಲಿ ಬರೋ ಅಲ್ಸರ್ಸ್ ಅಂತ ಹೇಳ್ತೀವಿ, ಹೆರಿಡಿಟರಿ ಕಂಡೀಷನ್ಸ್, ಅಥವಾ ಅದರಲ್ಲಿ ಬೇರೆ ತೊಂದರೆಗಳಾಗಿ ಕಾರ್ನಿಯಾ ಟೇರ್ ಎಲ್ಲ ಆದರೆ ಆವಾಗ ನಾವು ಗ್ರಾಫ್ಟಿಂಗ್ನ ಮಾಡಿ. ಸೊ ಏನೇ ಮಾಡಿದ್ರು ಕಾರ್ನಿಯಾ ಒಂದನ್ನೇ ನಾವು ಗ್ರಾಫ್ಟ್ ಮಾಡೋದು. ಕಣ್ಣೊಳಗೆ ಈ ರೆಟಿನಾ ಮತ್ತೆ ಆಪ್ಟಿಕ್ ನರ್ವ್ ಸರಿಯಾಗಿ ಕೆಲಸ ಮಾಡಬೇಕು, ಲೆನ್ಸ್ ಕ್ಲಿಯರ್ ಆಗಿರಬೇಕು, ಆವಾಗ ಮಾತ್ರ ಕಾರ್ನಿಯಲ್ ಗ್ರಾಫ್ಟಿಂಗ್ ವರ್ಕ್ ಆಗುತ್ತೆ. ಗ್ಲಾಕೋಮಾ ಅಲ್ಲಿ ಆಪ್ಟಿಕ್ ನರ್ವೇ ಹೋಗಿರೋದ್ರಿಂದ ಅದ್ರ ರಿಪ್ಲೇಸ್ಮೆಂಟ್ ಇವಾಗವರೆಗೂ ಸಾಧ್ಯತೆ ಆಗಿಲ್ಲ, ಮುಂದೆ ಆಗಬಹುದು. ವಿ ಶುಡ್ ಹೋಪ್ ಫಾರ್ ಇಟ್. ಇನ್ನು ರೆಟಿನಾಪತಿ ಬಗ್ಗೆ ತಾವು ಹೇಳ್ತಾರೆ, ಗ್ಲೂಕೋಮಾ ಅಂಡ್ ರೆಟಿನಾಪತಿ ಬಗ್ಗೆ ಮಾತಾಡುವಾಗ ರೆಟಿನಾ ಕಂಟಿನ್ಯೂಸ್ ಆಗಿ ಹೆಚ್ಚಿನ ಸಮಸ್ಯೆಗಳು ಕಂಡು ಬರುತ್ತೆ, ಪೊರೆ ಸಮಸ್ಯೆಗಳು ಕಂಡು ಬರುತ್ತೆ, ಅಥವಾ ವಯಸ್ಸಾದ್ಮೇಲೆ ಬರುವಂಥ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. 40 ವರ್ಷ ಮೇಲ್ಪಟ್ಟವರಿಗೆ ಅಂಥ ಒಂದು ಪೇಷಂಟ್ಸ್ಗಳಿಗೆ ಪೊರೆ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಮತ್ತೊಂದ್ಸರಿ ಗ್ಲುಕೋಮಾದಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ ಅಂತ ಹೇಗೆ? ಹೌದು, ಗ್ಲಾಕೋಮಾ ಇದ್ದವರಲ್ಲಿ ಪೊರೆ ಬರಬಹುದು, ಪೊರೆ ಇದ್ದವರಲ್ಲಿ ಗ್ಲಾಕೋಮಾ ಬರಬಹುದು.
ರೆಟಿನೋಪತೀಸ್ ಯೂಶಲಿ BP ಇಂದ ಶುಗರ್ ಇಂದ ಬರುವಂತದ್ದು, ಅವರಲ್ಲಿ ಗ್ಲಾಕೋಮಾ ಪ್ಲಸ್ ಪೊರೆ ಎರಡೂ ಇರಬಹುದು. ಸೊ ಒಂದ್ ಪೇಷಂಟ್ ಅಲ್ಲಿ 3 ಕಂಡೀಷನ್ಸ್ ಜೊತೆಲಿ ಇರಬಹುದು. ಅದು ತುಂಬಾ ಕಾಮನ್ ಆಕ್ಚುಲಿ ನಾವ್ ನೋಡೋದ್ರಲ್ಲಿ. ಅವರು ಪೊರೆ ಇದೆ ಅಂತ ಬಂದಿರ್ತಾರೆ, ಬಟ್ ಪೊರೆ ಜೊತೆ ಇದೆಲ್ಲಾ ಕಂಡೀಷನ್ಸ್ ಇರುತ್ತೆ. ನಾವು ಎಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ಟ್ರೀಟ್ ಮಾಡಿ ಪೊರೆಗೂ ಆಪರೇಷನ್ ಮಾಡಿ ಒಳ್ಳೆ ಲೆನ್ಸ್ ಹಾಕಿದಾಗ ಅವ್ರಿಗೆ ಏನಿದೆಯೋ ಆ ದೃಷ್ಟಿನ, ಬೆಸ್ಟ್ ಪಾಸಿಬಲ್ ದೃಷ್ಟಿನ ನಾವು ಕೊಡುವಂತ ಸಾಧ್ಯತೆಗಳಿರುತ್ತೆ. ಅಂದ್ರೆ ಈಗ ಕಾಲ ಬದಲಾಗ್ತದೆ, ಲೈಫ್ ಸ್ಟೈಲ್ ಎಲ್ಲ ಚೇಂಜಸ್ ಆಗ್ತಾ ಇದೆ. ಅಂದ್ರೆ ಮುಂಚೆ ಎಲ್ಲ 40-50 ವರ್ಷಗಳ ಆದ್ಮೇಲೆ ಬರ್ತಾ ಇರುವಂತಹ ಕಣ್ಣಿನ ಸಮಸ್ಯೆ ಕನ್ನಡಕ ಈಗೆಲ್ಲ ಮಕ್ಕಳಿಂದನೇ ಆರಂಭ ಆಗ್ತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಣ. ಒಂದು ಕಾಲ್ ಇದೆ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ, ಹೇಳಿ ತಮ್ಮ ಹೆಸರು, ಅವರಿಂದ? ಸರ್ ಶಿವಮೊಗ್ಗದಿಂದ ಅಮ್ಮನದು ಕಣ್ಣದ ಬಗ್ಗೆ ಪ್ರಾಬ್ಲಮ್ ಬಗ್ಗೆ ಕೇಳ್ಬೇಕು. ಓಕೆ, ಕೇಳಿ, ಏನ್ ಪ್ರಾಬ್ಲಮ್? ಹೇಳಿ. ಅದಕ್ಕೆ ಪೊರೆ ಬಂದಿತ್ತಂತೆ ಕಣ್ಣಲ್ಲಿ. ಅದಕ್ಕೇನೆ 19,000 ಹಾಕ್ಸ್ರಿ ಅಂತ ಅಂದ್ರು. 19,000 ಇದೆಯಂತೆ. ಕಣ್ಣು ಆಪರೇಷನ್ ಮಾಡಿಸ್ತಾರಲ್ಲ ಸರ್ ಅದು. ಪೊರೆ ಆಪರೇಷನ್ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದು ಮೇಡಮ್. ಲೆನ್ಸ್ ಹಾಕ್ಸ್ಕೊಳ್ಳೋ ಅಂತ ಆಪರೇಷನ್ ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಮೇಡಮ್ ಹೌದು. ನಿಮ್ ಪ್ರಶ್ನೆ ಏನು? ಅದೇ ಮೇಡಮ್, ಅದು ಮಾಡಿಸ್ಬೋದಾ ಏನಂತ? ಅದು ಎಷ್ಟರಿಂದ ಶುರು ಆಗತ್ತೆ? ಎಷ್ಟದ್ ಮಾಡ್ಸಿದ್ರೆ ಚೆನ್ನಾಗಿರತ್ತೆ? ಪೊರೆ ಇದ್ಮೇಲೆ ಪೊರೆಗೆ ಆಪರೇಷನ್ ಮಾಡಿಸ್ಲೇಬೇಕು, ಬೇರೆ ಅದಕ್ಕೆ ದಾರಿ ಇಲ್ಲ. ಪೊರೆ ಆಪರೇಷನ್ ಮಾಡ್ಬೇಕು. ಪೊರೆ ಆಪರೇಷನ್ ಮಾಡಿಸಿದ್ಮೇಲೆ ಕಣ್ಣೊಳಗ್ ಲೆನ್ಸ್ ಹಾಕ್ಲೇಬೇಕು, ಇಲ್ಲ ಅಂದ್ರೆ ಕಾಣಿಸೋದಿಲ್ಲ. ಈಗ ನೀವು ಯಾವ ಲೆನ್ಸ್ ಹಾಕ್ತೀರಾ ಅನ್ನೋದು ನಿಮ್ಗೆ ಬಿಟ್ಟಿರೋದು. ಪ್ರತಿಯೊಂದು ಲೆನ್ಸ್ ಅಲ್ಲೂ ಬೇರೆ ಬೇರೆ ಅಡ್ವಾಂಟೇಜಸ್ ಇರುತ್ತೆ. ಅಂದ್ರೆ ಒಂಥರದ ಲೆನ್ಸ್ ಅಲ್ಲಿ ಬರೀ ದೂರದ್ ಕಾಣಿಸುತ್ತೆ, ಒಂದ್ರಲ್ಲಿ ದೂರದ್ದು ಹತ್ರದ್ದು ಎರಡೂ ಕಾಣಿಸುತ್ತೆ. ಒಬ್ಬೊಬ್ಬರಿಗೆ ಇದು ಎರಡರ ಜೊತೆ ಡ್ರೈವಿಂಗ್ಗೂ ಬೇಕಾಗಿರುತ್ತೆ, ಲ್ಯಾಪ್ಟಾಪ್ ನೋಡೋಕ್ಕೂ ಬೇಕಾಗುತ್ತೆ. ಒಬ್ಬೊಬ್ರು ಕನ್ನಡಕ ಹಾಕೊಳ್ಳೋಕೆ ಒಂಚೂರು ಇಷ್ಟನೇ ಪಡಲ್ಲ. ಆಪರೇಷನ್ ಆದ್ಮೇಲೆ, ಮುಂಚೆಯಿಂದನೂ ಹಾಕೊಂತಿರಲ್ಲ, ಆಮೇಲೆ ಅವ್ರಿಗೆ ಆಪರೇಷನ್ ಆದ್ಮೇಲೂ ಕನ್ನಡಕ ಬೇಡ ಅಂತ ಹೇಳ್ತಾರೆ. ಅವರಲ್ಲಿ ನಾವು ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಅಂತ ಆ ಲೆನ್ಸಸ್ ಹಾಕ್ತೀವಿ, ಐಹ್ಯಾನ್ಸ್ ಲೆನ್ಸಸ್ ಅಂತ ಹಾಕ್ತೀವಿ, ಟ್ರೈಫೋಕಲ್ ಲೆನ್ಸಸ್ ಅಂತ ಹಾಕ್ತೀವಿ, ಟೋರಿಕ್ ಲೆನ್ಸಸ್ ಅಂತ ಹಾಕ್ತೀವಿ. ಸೊ ಒಬ್ಬೊಬ್ರು ಪೇಷಂಟಲ್ಲೂ ಒಂದೊಂದು ರೀತಿ ಅಂತ ಲೆನ್ಸ್ ಬೇಕಾಗುತ್ತೆ. ಅದನ್ನ ನಾವು ನಿಮ್ಮನ್ನ ನೋಡಿ, ನಿಮ್ಮ ತಾಯಿನ ನೋಡಿ, ಅವ್ರನ್ನ ಎಕ್ಸಾಮಿನ್ ಮಾಡಿ, ಅವ್ರದ್ದು ಅವಶ್ಯಕತೆ ಏನು, ನೀಡಿ ಏನು ಅಂತ ನೋಡಿಕೊಂಡು ಆ ಪರ್ಟಿಕ್ಯುಲರ್ ಲೆನ್ಸ್ನ ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಕಣ್ಣಿನ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡೋದಾಯ್ತು ಅಂದರೆ ನಾವು ಒಂದು ವಿಷಯವನ್ನು ಹೇಳ್ತಾ ಇದ್ದೀವಿ. ಏನಂತಂದರೆ ಗ್ಲೂಕೋಮಾ ಸಮಸ್ಯೆಗಳು, ಇನ್ನಿತರ ಹಲವಾರು ಕಾಯಿಲೆಗಳು ನಮಗೆ ಪದೇ ಪದೇ ಬರ್ತಾನೆ ಇರುತ್ತೆ. ಬಟ್ ಎಫೆಕ್ಟಿವ್ ಟ್ರೀಟ್ಮೆಂಟ್ಗಳು ಅಂತ ಬಂದಾಗ, ಯಾಕಂದರೆ ಕಾಲಗಳು ಬದಲಾಗ್ತಾ ಇದೆ, ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾ ಇದೆ, ಮೂಲ ಕಾರಣ ಏನು ಇರ್ಬೋದು ಅಂತ ಹೇಳಿ ಅಂದರೆ, ಒಂದು ವಯೋಸಹಜವಾಗಿ ಬರುವಂಥದ್ದು ಅಥವಾ ಮಕ್ಕಳಿದ್ದು ಇದ್ದಾಗ ಬರುವಂಥದ್ದು ಒಂದು ಸಮಸ್ಯೆಗಳು ಒಂದು ಕಡೆ ಆಯಿತು ಅಂದರೆ, ಬೇರೆ ನಾವಾಗೆ ತರಿಸ್ಕೊಳ್ಳೋಂಥ ಒಂದು ಸಮಸ್ಯೆಗಳು ಕಣ್ಣಿಗೆ ಯಾವ ರೀತಿ ಡೇಂಜರ್ ಆಗಿರುತ್ತೆ ಅಂತ. ನಾವಾಗೆ ಆಕ್ಚುಲಿ ಕಣ್ಣಿಗೆ ಅಂತಲ್ಲ, ನಾವು ನಮ್ಮ ಶರೀರಕ್ಕೆ ತರ್ಸ್ಕೊತಾ ಇದ್ದೀವಿ. BP ಇರ್ಲಿ, ಶುಗರ್ ಇರ್ಲಿ, ಈಗ ಬರ್ತಿರೋ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಲಿ, ಇದೆಲ್ಲ ನಾವಾಗಿ ತರ್ಸ್ಕೊಂತಾ ಇರೋದು ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್. ಇವಾಗ ಅದನ್ನ ನಾವು ಸರಿ ಮಾಡ್ಕೊಳ್ದೇ ಇದ್ರೆ ಅದರಿಂದ ಕಣ್ಣಿನ ಸಮಸ್ಯೆಗಳು ಬರ್ತಾ ಇದೆ. ಈವನ್ ಮಾನಿಟರ್ ನೋಡೋದು ಅಷ್ಟೇ, ಅದೆಲ್ಲದನ್ನು ನಮ್ ಲೈಫ್ ಸ್ಟೈಲ್ ಚೇಂಜಸ್ ಇಂದಾನೆ. ಸೊ ಇದೆಲ್ಲ ಜಾಸ್ತಿ ಆಗಿರೋದಕ್ಕೆ ಕಾರಣ ನಮ್ ಲೈಫ್ ಸ್ಟೈಲ್. ಅದಕ್ಕೆ ನಾವು ವಾಪಸ್ ನಮ್ಮ ಮುಂಚಿನ ಜನ ಹೇಗಿದ್ರು ಹಾಗೆ ನಮ್ಮ ಫುಡ್ ಹ್ಯಾಬಿಟ್ಸ್ ಇರಲಿ, ನಾವು ದಿನ ಬೆಳಗ್ಗೆ ಬೇಗ ಏಳೋದಿರಲಿ, ಯೋಗ, ವ್ಯಾಯಾಮ ಮಾಡೋದು, ಎಕ್ಸಸೈಸ್ ಮಾಡೋದು, ಕರೆಕ್ಟ್ ಟೈಮಲ್ಲಿ ಅಂದರೆ ರಾತ್ರಿ ಹೊತ್ತು ಬೇಗ ಊಟ ಮಾಡೋದು. ನಮ್ಮ ಹಳ್ಳಿಗಳೆಲ್ಲ ಐ ಥಿಂಕ್ 6:30-7 ಗಂಟೆಗೆ ಊಟ ಮಾಡ್ತಾರೆ. ಅದು ಹೊಸ ಫ್ಯಾಷನ್ ಟ್ರೆಂಡ್ ಅಲ್ಲ, ಅದು ಆಕ್ಚುಲಿ ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೇದು. ನೀವು ಬೇಗ ಊಟ ಮಾಡೋದು, ನೀವು ಬೇಗ ನಿದ್ರೆ ಮಾಡೋದು, ನೀವು ಬೇಗ ಏಳೋದು, ಶುಗರ್ನ ಆದಷ್ಟು ಕಡಿಮೆ ಬಳಸೋದು, ಹಣ್ಣು ತರಕಾರಿಗಳನ್ನ ತಿನ್ನುವುದು, ಇದನ್ನೆಲ್ಲ ನೀವು ಲೈಫ್ ಸ್ಟೈಲ್ನ ಮಾಡಿಫೈ ಮಾಡಿದ್ರೆ ಆ ಡಿಸೀಸಸ್ ಕಡಿಮೆ ಆಗುತ್ತೆ. ಆ ರೋಗಗಳು ಕಡಿಮೆ ಆದ್ರೆ ಅದರಿಂದ ಆಗ್ತಾ ಇರೋ ಕಣ್ಣಿನ ಸಮಸ್ಯೆ ಅದಾಗದೆ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಅಂದ್ರೆ ಒಂದ್ ಕಡೆ ಕನ್ನಡಕ ಹಾಕೊಳ್ಳೋದು, ಒಂದ್ ಕಡೆ ಕನ್ನಡಕ ಬೇಡ ಅನ್ನೋರಿಗೆ ಲೆನ್ಸ್ಗಳನ್ನ ಹಾಕ್ತಾರೆ, ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನ ಹಾಕ್ತಾರೆ. ಇನ್ನೂ ಕೆಲವರಿಗೆ ಏನಂತಾರೆ, ಒಂದು ಫಸ್ಟ್ ಕಾಲರ್ ಕೂಡ ಹೇಳಿದ್ರು 4 ವರ್ಷದ ಮಗುವಿಗೆ ಮೆಳಗಣ್ಣಾಗಿದೆ ಅಂತ ಹೇಳಿ. ಅಂದ್ರೆ ಕೆಲವೊಂದ್ಸರಿ ಅದು ಬೆಳೀತಾ ಆಗ್ತಾ ಇರುವಂತ ಸಮಸ್ಯೆನ, ಅಥವಾ ಹುಟ್ಟುತ್ತಲಿಂದನೇ ಬರ್ತಾ ಇರುವಂತ ಮೆಳಗಣ್ಣಾಗಿರುತ್ತಾ? ಅದಕ್ಕೆ ಟ್ರೀಟ್ಮೆಂಟ್ ಏನಾದ್ರು ಇದೆಯಾ ಅಥವಾ ಹೇಗೆ? ಹುಟ್ಟದಾಗಿಂದನೂ ಮೆಲ್ಗಣ್ಣು ಬರುತ್ತೆ. ದೊಡ್ಡೋರ್ ಆಗ್ತಾ ಒಂದು ಕಣ್ಣಲ್ಲಿ ಪವರ್ ಇದ್ರೇನೆ, ಪ್ಲಸ್ ಅಥವಾ ಮೈನಸ್ ಎರಡೂ ಜಾಸ್ತಿ ಆದಾಗೂ ಕೂಡ ಮೆಲ್ಗಣ್ಣು ಬರುತ್ತೆ. ಕಣ್ಣೊಳಗೆ ಬೇರೆ ರೀತಿಯಿಂದ, ಬೇರೆ ಕಾರಣಗಳಿಂದ ದೃಷ್ಟಿ ಹೋದ್ರೆ ಕಣ್ಣು ಡಿವಿಯೇಟ್ ಆಗುತ್ತೆ, ಅದರಿಂದ ಕೂಡ ಮೆಲ್ಗಣ್ಣು ಬರುತ್ತೆ.
ಸೊ ಒಂದೊಂದು ಮಕ್ಕಳಲ್ಲಿ ಮೆಲ್ಗಂಡು ಬರುವಂಥದ್ದು ಬಹಳ ಕಾಮನ್ ಎಲ್ಲಕ್ಕಿಂತ. ಸೊ ಅದನ್ನ ನೋಟಿಸ್ ಮಾಡೋದು ಚಿಕ್ಕ ಮಕ್ಕಳಲ್ಲಿ ಜನ ಅಷ್ಟು ಜಾಸ್ತಿ ನೋಟಿಸ್ ಮಾಡಿರೋದಿಲ್ಲ. ಸ್ವಲ್ಪ ಅವರು ದೊಡ್ಡವ್ರು ಆಗ್ತಾ ಇದ್ದಂಗೆ ಗೊತ್ತಾಗುತ್ತೆ. ಅದಕ್ಕೆ ನೀವು ಚಿಕ್ಕ ಮಕ್ಕಳಲ್ಲೇ ಅವ್ರನ್ನ ಕಣ್ಣಿನ ಪರೀಕ್ಷೆಗೆ ಕರ್ಕೊಂಬರೋದು ಬಹಳ ಉತ್ತಮ. ಅವಾಗ ನಾವು ಟೆಸ್ಟ್ ಮಾಡಿ ನಿಮ್ಗೆ ಹೇಳಬಹುದು ಒಂದು ಮೆಲ್ಗಣ್ಣು ಇದೆಯಾ ಇಲ್ಲ ಅಂತ. ಎರಡನೇದು ಕಣ್ಣಿಂದು ಎಲ್ಲಾ ಅಂಗಾಂಗಗಳು ಸರಿಯಾಗಿ ಇದು ಕೆಲಸ ಮಾಡ್ತಿದಾವ. ಈ ಮೆಲ್ಗಣ್ಣಲ್ಲಿಂದ ಬಳಲ್ತಾ ಇರೋರಿಗೆ ಸಹಜವಾಗಿ ಕಣ್ಣನ್ನು ಸರಿ ಮಾಡ್ಕೋಬೋದ್ರೆ ಟ್ರೀಟ್ಮೆಂಟ್ ಎಷ್ಟು ದಿನ ಬೇಕಾಗುತ್ತೆ, ಎಫೆಕ್ಟಿವ್ ಆಗಿ ಹೇಗಾಗುತ್ತೆ ಅಂತ? ಮೆಲ್ಗಣ್ಣಿಗೆ ಡಿಪೆಂಡ್ಸ್ ಆನ್ ದ ಕಾಸ್. ಒಬ್ಬೊಬ್ಬರಲ್ಲಿ ಜಸ್ಟ್ ನಾ ಹೇಳ್ದಂಗೆ ಎಕ್ಸರ್ಸೈಸಸ್ ಬೇಕಾಗುತ್ತೆ, ಅದಕ್ಕೆ ಸ್ಪೆಷಲ್ ಮಿಷಿನ್ಸ್ ಇದೆ, ನಮ್ಮ ಆಸ್ಪತ್ರೆ ಎಲ್ಲ ಅವೈಲೇಬಲ್ ಇದೆ. ಒಬ್ಬೊಬ್ಬರಲ್ಲಿ ಬರೀ ಕನ್ನಡಕ ಬೇಕಾಗುತ್ತೆ. ಅದ್ರ ಜೊತೆ ಆಂಬ್ಲೋಪಿಯಾ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಅಂದ್ರೆ ಒಂದು ಕಣ್ಣು ಚೆನ್ನಾಗಿ ಕಾಣಿಸ್ತಿರುತ್ತೆ, ಇನ್ನೊಂದು ಕಣ್ಣು ಮಗುವಲ್ಲಿ ನಂಬರ್ ಜಾಸ್ತಿ ಇರೋದ್ರಿಂದ ಆ ಕಣ್ಣಲ್ಲಿ ದೃಷ್ಟಿ ಇರೋದ್ರಿಲ್ಲ. ಸೊ ಅದಕ್ಕೆ ಆ ಕಣ್ಣಿನ ದೃಷ್ಟಿನ ಬೆಟರ್ ಮಾಡೋಕ್ಕೋಸ್ಕರ ಆಂಬ್ಲೋಪಿಯಾ ಟ್ರೀಟ್ಮೆಂಟ್ಸ್ ಎಲ್ಲ ನಡೆಯುತ್ತೆ. ಆಂಬ್ಲೋಪಿಯಾ ಟ್ರೀಟ್ಮೆಂಟ್ಸ್ ತುಂಬಾ ವರ್ಷಗಟ್ಟಲೆ ನಡೆಯುತ್ತೆ. ಫುಲ್ ಟ್ರೀಟ್ಮೆಂಟು, ಅದಕ್ಕೆ ಪ್ಯಾಚಿಂಗ್ ಅಂತ ಹೇಳ್ತೀವಿ, ಅದನ್ನ ಮಾಡ್ತೀವಿ, ಡ್ರಾಪ್ಸ್ ಕೊಡ್ತೀವಿ. ಒಬ್ಬೊಬ್ಬರಲ್ಲಿ ಮಸಲ್ ಡಿಸಾರ್ಡರ್ಸ್ ಅಂತ ಆಗುತ್ತೆ. ಸೊ ಅವರಲ್ಲಿ ಆಕ್ಚುಲಿ ಸರ್ಜಿಕಲ್ ಶಸ್ತ್ರಚಿಕಿತ್ಸೆನೇ ಬೇಕಾಗುತ್ತೆ. ಯಾವುದು ಅಂತ ನೋಡಿಕೊಂಡು ಅದ್ರ ಪ್ರಕಾರ ಅದ್ರ ಟ್ರೀಟ್ಮೆಂಟ್ ನಡೆಯುತ್ತೆ ಅಷ್ಟೇ.